ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಅತಃ ಪರಂ ಭವಿಷ್ಯಾನಹಂ ಭೂಪಾಲಾನ್ ಕೀರ್ತಯಿಷ್ಯಾಮಿ ಯೋಯಂ ಸಾಂಪ್ರತಮವನೀಪತಿ ಪರೀಕ್ಷಿತ್ ತಸ್ಯಾಪಿ ಜನಮೇಜಯ ಶ್ರುತಸೇನ ಉಗ್ರಸೇನ ಭೀಮಸೇನಾಃ ಚತ್ವಾರ ಪುತ್ರಾಃ ಭವಿಷ್ಯಂತಿ. ಮುಂದಿನ ರಾಜರನ್ನು ಕೂಡ ನಾನು ಹೇಳ್ತೇನೆ ಅಂತಾರೆ. ಮುಂದಿನ ರಾಜರು ಅಂದರೆ ನಮ್ಮ ಮುಂದಿನ ರಾಜರಲ್ಲ, ಅವರ ಮುಂದಿನ ರಾಜರು. ನಮಗಿವಾಗ ಭೂತ, ಅವ್ರಿಗದು ಭವಿಷ್ಯತ್ತು. ಈಗ ಇರುವ ರಾಜ ಪರೀಕ್ಷಿತ್ ಅಂತಾರೆ. ಅಂದರೆ ಪರೀಕ್ಷಿತ್ ರಾಜ ಇದ್ದ ಕಾಲದಲ್ಲಿ ವಿಷ್ಣು ಪುರಾಣ ಮೈತ್ರೇಯರ ಮೂಲಕ ಪರಾಶರರಿಂದ ಹೊರಬಂದಿದೆ ಅಂತ ಅರ್ಥ. ಸಾಂಪ್ರತಂ ಈಗ. ಆ ಪರೀಕ್ಷಿತನಿಗೆ 4 ಜನ ಮಕ್ಕಳು. ಜನಮೇಜಯ, ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ 4 ಜನ. ಜನಮೇಜಯನಿಗೆ ಶತಾನೀಕೋ ಭವಿಷ್ಯತಿ. ಜನಮೇಜಯನ ಮಗ ಶತಾನೀಕ. ಈ ಶತಾನೀಕನ ಕಾಲದಲ್ಲಿ ಭವಿಷ್ಯತ್ ಪುರಾಣ ಅಥವಾ ಭವಿಷ್ಯೋತ್ತರ ಪುರಾಣ ಬಂದದ್ದು. ಮುಂಚೆ ಇತ್ತು, ಅದು ಎಸ್ಟಾಬ್ಲಿಷ್ ಆಗಿದೆ. ಅಂದರೆ ಜನರಿಗೆ ಸ್ಪಷ್ಟ ಇದೆ ಅಂತ ಗೊತ್ತಾಗಿದ್ದು ಇವನ ಕಾಲದಲ್ಲಿ ಬಂದದ್ದು ಅಂತ. ಏಕೆಂದರೆ ಎಲ್ಲ ಪುರಾಣಗಳು ಎಲ್ಲ ಕಾಲದಲ್ಲಿ ಇರ್ತದೆ, ವೇದವ್ಯಾಸರ ಬುದ್ಧಿಸ್ಥಿತವಾಗಿ ಇರುತ್ತೆ. ಅದಕ್ಕೆ ಈಗ ಇರುವ ಒಂದು ರೂಪ ಅದು ಈ ಟೈಮಲ್ಲಿ ಬಂದದ್ದು ಅಂತ. ಆ ಜನಮೇಜಯನಿಗೆ ಶತಾನೀಕ ಯೋಸೌ ಯಾಜ್ಞವಲ್ಕ್ಯಾದ್ ವೇದಮಧೀತ್ಯ ಕೃಪಾತ್ ಅಸ್ತ್ರಾಣಿ ಅವಾಪ್ಯ ವಿಷಮ ವಿಷಯ ವಿರಕ್ತ ಚಿತ್ತವೃತ್ತಿಶ್ಚ ಶೌನಕೋಪದೇಶಾತ್ ಆತ್ಮಜ್ಞಾನ ಪ್ರವೀಣಃ ಪರಂ ನಿರ್ವಾಣಮಾಪ್ಸ್ಯತಿ. ಈ ಶತಾನೀಕ ಇದ್ದಾನಲ್ಲ, ಯಾಜ್ಞವಲ್ಕ್ಯರ ಹತ್ತಿರ ವೇದವನ್ನು ಕಲಿತು, ಕೃಪಾಚಾರ್ಯರಿಂದ ಅಸ್ತ್ರವನ್ನು ಕಲಿತು. ಕೃಪಾಚಾರ್ಯರು ಶಂತನುವಿನ ಕಾಲದಿಂದಿದ್ದಾರೆ. ಶಂತನುವಿನ ಮಗ ಭೀಷ್ಮ, ಅವನ ಕ್ಲಾಸ್ಮೇಟ್ ಇವರು. ಭೀಷ್ಮನದ್ದೇ ವಯಸ್ಸು. ಭೀಷ್ಮ ಆದಮೇಲೆ ಧೃತರಾಷ್ಟ್ರನ ಕಾಲವನ್ನು ನೋಡಿದ್ರು. ಧೃತರಾಷ್ಟ್ರನ ಕಾಲ ಆದಮೇಲೆ ಅವರು ಬಂದದ್ದು ಪಾಂಡು. ಅದಾದ ಮೇಲೆ ಧೃತರಾಷ್ಟ್ರ, ಪಾಂಡು, ಅದಾದ ಮೇಲೆ ಯುಧಿಷ್ಠಿರ ಆದ ಮೇಲೆ ಪರೀಕ್ಷಿತ್. ಅಭಿಮನ್ಯು ಲೆಕ್ಕಕ್ಕಿಲ್ಲ ಬಿಡಿ. ಪರೀಕ್ಷಿತ್ ಆದಮೇಲೆ ಶತಾನೀಕ. ಕೃಪಾಚಾರ್ಯರು ಈ ತರಹದ ದೀರ್ಘಾಯುಗಳಲ್ಲಿ ಒಬ್ಬರು, ಖಂಡಿತ. ಅದರಿಂದಾಗಿ 6 ತಲೆಮಾರಿನ ಕಾಲ ರಾಜಗುರುಗಳಾಗಿ ಕೃಪಾಚಾರ್ಯರಿದ್ದರು. ಅದರಿಂದಾಗಿ ಕೃಪಾದಸ್ತ್ರಾಣ್ಯವಾಪ್ಯ, ಕೃಪಾಚಾರ್ಯರಿಂದ ಅಸ್ತ್ರವನ್ನು ಪಡೆದು ರಾಜ್ಯಭಾರ ಮಾಡಿದ ಕೆಲವೇ ದಿವಸಗಳಲ್ಲಿ ಒಂದು ಸ್ವಲ್ಪ ವಿರಕ್ತಿಯೇ ಮೂಡಿತು. ವಿರಕ್ತಿ ಮೂಡಿ
ವಿಷಮ ವಿಷಯ ವಿರಕ್ತ ಚಿತ್ತವೃತ್ತಿ ಶೌನಕೋಪದೇಶಾತ್, ಶೌನಕಾಚಾರ್ಯರ ಉಪದೇಶದಿಂದ ಆತ್ಮಜ್ಞಾನ ಪ್ರವೀಣನಾಗಿ ಪರಂ ನಿರ್ವಾಣ ಮಾಪ್ಸ್ಯತಿ, ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಆಯ್ತಾ? ಇದಾದ ಮೇಲೆ ಶತಾನೀಕನಿಗೆ ಒಬ್ಬ ಮಗ ಅಶ್ವಮೇಧ ದತ್ತ. ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಹಿಂದೆ ನೋಡಿದ್ದು ನೆನಪಾಗುತ್ತೆ. ಅದಮಾರು ಸ್ವಾಮಿಗಳ ಪರ್ಯಾಯ. ಆವಾಗ ನವರಾತ್ರಿಯ ಸಮಯದಲ್ಲಿ ಎಲ್ಲ ಕಡೆಯಿಂದ ಒತ್ತಡ, ಶ್ರೀನಿವಾಸ ಕಲ್ಯಾಣ ಹೇಳಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಿ ಶ್ರೀನಿವಾಸ ಕಲ್ಯಾಣ ಯಾವ ಪುರಾಣದಲ್ಲಿ ಬರುತ್ತೆ? ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತೆ. ಹೌದಾ, ಸರಿ, ಹಾಗಾದ್ರೆ ಭವಿಷ್ಯೋತ್ತರ ಪುರಾಣ ಹೇಳಿದ್ರೆ ಓಕೆನಾ ಅಂತ ಕೇಳಿದೆ. ಹ್ಞೂ ಅಂತ ಒಪ್ಕೊಂಡ್ರು ಎಲ್ಲರೂ. ಭವಿಷ್ಯೋತ್ತರ ಪುರಾಣದ ಈಗಿನ ಪ್ರಿಂಟೆಡ್ ಆವೃತ್ತಿಯಲ್ಲಿಯೂ ಶ್ರೀನಿವಾಸ ಕಲ್ಯಾಣ ಇಲ್ಲ, ತಾಡವಾಲೆಯಲ್ಲಿಯೂ ಇಲ್ಲ. ಇವರೇನು ಈ ಪುರಾಣದಲ್ಲಿದೆ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ. ನಂಬರ್ ಕೆಲವೊಂದು ಕಡೆ ಕೊಟ್ಟಿಲ್ಲ ಬಿಡಿ. ಭವಿಷ್ಯೋತ್ತರ ಪುರಾಣ 1, 2, 3, 4 ಅಂತ ಕೊಟ್ಟಿರ್ತಾರೆ. ನಾವು ಈ ಪ್ರಿಂಟೆಡ್ ಶ್ರೀನಿವಾಸ ಕಲ್ಯಾಣವನ್ನು ನೋಡಿಕೊಂಡು ಇದು ಅಲ್ಲಿದೆಯಾ ಅಂತ ಹೇಳಿ ಹೋದರೂ ಇಲ್ಲ, ಪ್ರಿಂಟೆಡ್ ಆದ ಭವಿಷ್ಯೋತ್ತರ ಪುರಾಣದಲ್ಲೂ ಇಲ್ಲ, ತಾಡವಾಲೆಯಲ್ಲಿಯೂ ಇಲ್ಲ. ಮಾಡ್ಬೋದು, ಇಲ್ಲದೆ ಹೋದರೆ ಮಾಡ್ಲಿಕ್ಕೆ ಬರಲ್ವಾ? ಮಾಡಬಹುದು. ಇಲ್ಲ, ಅಲ್ಲಿ ಬರೇ ಶತಾನೀಕ ಯಾವ ರೀತಿ ಎತ್ತರವನ್ನು ಏರಿದ ಅಂತ ಬರುತ್ತೆ. ಅಷ್ಟೇ ಅಲ್ಲ, ಅವನು ಮಹಾಭಾರತದ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಾನೆ ಆ ಶತಾನೀಕ. ಆಮೇಲೆ ಟಿಪ್ಪು ಸುಲ್ತಾನ್ ಕಥೆ ತನಕ ಬಂದ್ಬಿಡುತ್ತದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಭವಿಷ್ಯೋತ್ತರ ಪುರಾಣದಲ್ಲಿ ವಿಕ್ಟೋರಿಯಾ ರಾಣಿ ಕತೆ, ಆಮೇಲೆ ಇನ್ನೂ ಭೀಕರವಾಗಿ ಶಂಕರಾಚಾರ್ಯರನ್ನು ರಾಮಾನುಜಾಚಾರ್ಯ ಸೋಲಿಸ್ತಾರೆ, ರಾಮಾನುಜಾಚಾರ್ಯರನ್ನು ಮಧ್ವಾಚಾರ್ಯರು ಸೋಲಿಸ್ತಾರೆ, ಮಧ್ವಾಚಾರ್ಯರನ್ನು ಗೌರಾಂಗ ಪ್ರಭುಗಳು ಸೋಲಿಸ್ಬಿಡ್ತಾರೆ ವಾದದಲ್ಲಿ. ಅದರಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಇಸ್ಕಾನ್ನವರು ಒಬ್ಬರಿದ್ದಾರೆ, ಗೌರಾಂಗ, ಅವರು ಸೋಲಿಸಿದ್ರು ಅಂತೆಲ್ಲ ಬರುತ್ತೆ. ಚೈತನ್ಯರು ಅಂತ ಕಾಣುತ್ತೆ, ಪ್ರಾಯ ಚೈತನ್ಯರು ಸೋಲಿಸಿಬಿಡ್ತಾರೆ. ಈ ತರಹದ ಕಗ್ಗಗಳೆಲ್ಲ ಉಂಟು ಭವಿಷ್ಯೋತ್ತರ ಪುರಾಣದಲ್ಲಿ. ಇನ್ನೊಂದು ಸ್ವಲ್ಪ ದಿವಸ ಆಗಿದ್ರೆ ರಜನೀಶು ಬರ್ತಾ ಇದ್ದ. ಆಗ ಓಶೋ ರಜನೀಶು ಚಿಕ್ಕ ಹುಡುಗ ಅಥವಾ ಹುಟ್ಟೇ ಇರಲಿಲ್ಲ, ಎರಡರಲ್ಲಿ ಯಾವುದಾದ್ರು ಒಂದು. ಅದರಿಂದಾಗಿ ಒಂದು ಪುರಾಣವನ್ನು ನೀವು ನೋಡಿದಿರಿ ಅಂದರೆ, ನೋಡಬೇಕು ಅಂದರೆ ಸುತ್ತ ಅನುಬಂಧವಾದದ್ದು ಎಂಥದ್ದಿದೆ, ಯಾಕೆ ಇದನ್ನು ನೋಡಬೇಕು, ಆಚಾರ್ಯರ ಹಿನ್ನೆಲೆಯಲ್ಲಿ ಇದು ವ್ಯಾಲಿಡ್ ಹೌದಾ ಅಲ್ವಾ? ಯಾಕೆ ಅಂದರೆ ಜನ ಬಹಳ ಇಷ್ಟಪಟ್ಟಿದ್ದಾರೆ. ಜನಕ್ಕೆ ಯಾಕೆ ಇಷ್ಟ ಆಯಿತು ಅಂತ ಕೇಳಿ. ಜನಕ್ಕೆ ಇವತ್ತಿನ ದೊಡ್ಡ ಸಮಸ್ಯೆ ಅಂತಂದರೆ ಮದುವೆ. ಇದನ್ನು ಕೇಳಿದ್ರೆ ಮದುವೆ ಆಗತ್ತೆ ಅಂತ, ಹೀಗಾಗಿ ಅವರಿಗೆ ಇಷ್ಟ. ನಂಬರ್ 1. ನಂಬರ್ 2, ಅಲ್ಲಿ ತೀರಾ ನಮ್ಮ ತರಹ ಅವನು ಇದ್ದಾನೆ ಶ್ರೀನಿವಾಸ. ಕುಬೇರನ ಹತ್ರ ಸಾಲ ಪಡಿತಾನೆ, ಆಯ್ತೆ, ಎಲ್ಲ ಒಳ್ಳೆ ಚಂದದ ಕಥೆ. ಹೋಗಿ ಆ ಪದ್ಮಾವತಿಯನ್ನು ಪ್ರೀತಿಸ್ತಾನೆ. ಪದ್ಮಾವತಿ ತನಗೆ ಆದ ಪ್ರೀತಿಯನ್ನು ತೋರಿಕೊಡದೆ ತಗೊಂಡು ಹೊಡಿತಾಳೆ ಕಲ್ಲು. ಹೆಣ್ಮಕ್ಳೆಲ್ಲ ಕಲ್ಲು ಹೊಡೆದು ಆ ಕುದುರೆ ಸತ್ತೇ ಹೋಗುತ್ತೆ. ಆಮೇಲೆ ಹತ್ಕೊಂಡು ಇವನು ಹೋಗ್ತಾನೆ, ಇವಳಿಗೂ ಈಚೆ ಇದಿಲ್ಲ. ಅವೆಲ್ಲ ಜನಮನೋರಂಜಕವಾದ, ಭಾವುಕವಾಗಿಸುವಂತಹ ಕಥೆ. ಆದರೆ ಫಿಲಾಸಫಿಕಲಿ ಅಥವಾ ಅವತ್ತಿನ ಕಾಲದ ಪರಿಸ್ಥಿತಿಯಲ್ಲಿ ಪೊಲಿಟಿಕಲಿ ಅದು ಕರೆಕ್ಟಾ ಅಂತ ನೋಡಿದ್ರೆ ಅಲ್ಲ. ಹೋಗಲಿ, ಮಹಾಭಾರತದಲ್ಲಾದರೂ ಅದರ ಉಲ್ಲೇಖ ಇದೆಯಾ ಅಂದರೆ ಇಲ್ಲ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್. ಬುದ್ಧನಾಗಿಂತ ಮೊದಲು ಬಂದೋ, ಬುದ್ಧ ಆದ್ಮೇಲೆ ಬಂದೋ ಅನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನಾವೇನು ಮಾಡೋಣ? ಅಲ್ಲಲ್ಲ, ಚೆನ್ನಾಗಿದೆ. ಏನು ಅಲ್ಲಲ್ಲ, ನೀವು ಹೇಳ್ಕೊಳ್ಳಿಕ್ಕೆ ಯಾವ ತೊಂದರೆಯೂ ಇಲ್ಲ.
ಆದರೆ ಅದು ಇತಿಹಾಸ ಅಂತ ಅನ್ಬೇಡಿ ಅಷ್ಟೆ. ಒಂದು ಕಥೆಯಾಗಿ ಹೇಳಿಕೊಳ್ಳಿಕ್ಕೆ ಯಾವ ತೊಂದರೆಯೂ ಇಲ್ಲ. ಖಂಡಿತ ಬಂದಿಲ್ಲ. ನಾವು ಚಿಕ್ಕವರಾಗಿದ್ದಾಗ ಸ್ವಾಮಿಗಳು ಯಾರಾದರೂ ಮಾಡೋದು ಕೇಳಿದ್ದೀರಾ ನೀವು ಶ್ರೀನಿವಾಸ ಕಲ್ಯಾಣವನ್ನು? ಈಗ ಮೊದಲು ಯಾರು ಮಾಡಿದ್ದಾರೆ? ಯಾವ ಸ್ವಾಮಿಗಳು ಮಾಡ್ತಾ ಇರಲಿಲ್ಲ. ಪ್ರಿಂಟು ಶ್ಲೋಕ ರಚನೆ ನಾನು ಮಾಡಬಹುದು. ಅದು ನನಗೆ ತೃಪ್ತಿಯಾಗುವಂತಹ ಏನಾದ್ರು ಒಂದು ಆಗಬೇಕಷ್ಟೆ. ನಾನು ಶ್ಲೋಕ ರಚನೆ ಮಾಡ್ಬೋದು, ಆಗಲ್ವಾ? ಆರಾಮಾಗಿ ಶ್ಲೋಕ ರಚನೆ ಮಾಡ್ಬೋದು ರೀ. ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ, ಗಣಗಳು ಮಾತ್ರೆಗಳು ಎಲ್ಲ ತಿಳ್ಕೊಂಡ್ರೆ ಮಾಡ್ಬೋದು ಅಷ್ಟೇ. ಅದೇನು ಇದಲ್ಲ, ಒಂದು ಸ್ವಲ್ಪ ದಿವಸ ಆದ್ಕೊಳ್ಳೆ ಪ್ರಾಚೀನ ಆಗೋಗುತ್ತೆ. ಅದರಿಂದ ಭವಿಷ್ಯೋತ್ತರ ಪುರಾಣ ಯಾವ ಟೈಮಲ್ಲಿ ಜನರ ಮುನ್ನೆಲೆಗೆ ಬಂದದ್ದು ಅಂದರೆ, ಈಗ ನೋಡಿ, ಸಾಂಪ್ರತಂ ಅವನೀಪತಿ ಪರೀಕ್ಷಿತ್ ಅಂತಾರೆ. ಈಗ ಭವಿಷ್ಯವನ್ನು ಹೇಳುವಾಗ ಅಲ್ಲಿ ಹೇಳ್ತಾ ಇರೋದೇ ಅತಃಪರಂ ಭವಿಷ್ಯಾನಹಂ ಭೂಪಾಲಾನ್ ಕೀರ್ತಯಿಷ್ಯಾಮಿ. ಮುಂದಿನ ಭೂಪಾಲರನ್ನು ಹೇಳುತ್ತೇನೆ. ಈಗ ಪರೀಕ್ಷಿತ್ ಇದ್ದಾನೆ, ನಾವು ಅದನ್ನು ಅದೇ ಮರ್ಯಾದೆಯಲ್ಲೇ ತಗೊಳ್ಬೇಕು. ಯಾಕೆಂದರೆ ಅವನು ಬಲರಾಮ ಹಿಡಿದು ಎಳೆದಾಗ ಹಸ್ತಿನಪುರ ಸ್ವಲ್ಪ ಏರಿಯಾಗೋಗಿತ್ತು, ನೀರಿನ ಒಳಗಡೆ ಸೇರಿಕೊಂಡಿತ್ತು, ಕೆರೆ ಏರಿ ಆಗೋಗಿತ್ತು. ಅದನ್ನು ಅವ್ರು ಹೇಳ್ತಾರೆ, ಈಗಲೂ ಕಾಣಿಸ್ತಾ ಇದೆ ನಿನಗೆ ನೋಡು ಅಂತ ಪರೀಕ್ಷಿತನಿಗೆ ಹೇಳ್ತಾರೆ. ಅದಾಗಿದ್ದು ಎಷ್ಟು ಆಯಿತು? ಸುಮಾರು ಅದಾಗಿ ಒಂದು 30 ವರ್ಷ ಆಗಿರುತ್ತಷ್ಟೆ. ಅವ್ರು ಹೇಳೋದು ಒಂದು ಸರಿಸುಮಾರು 68 ವರ್ಷ ಆಗಿರಬೇಕಾದ್ರೆ ಬಲರಾಮನಿಗೆ ಅದಾಗಿದ್ದು ಘಟನೆ. ಆಮೇಲೆ ಯುದ್ಧ ಆಯಿತು. ಯುದ್ಧಕ್ಕಿಂತ ಒಂದು ಸ್ವಲ್ಪ ಮೊದಲು ಆಮೇಲೆ ನೋಡಿ, ಈಗಲೂ ಕಾಣಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಳುಗತ್ತೆ ಅಂತಾರೆ. ಹಸ್ತಿನಪುರ ಮುಳುಗಿತು. ಆಮೇಲೆ ಅವಾಗ ನಾವು ಅದನ್ನು ತಗೊಳ್ತೀವಿ ಲೆಕ್ಕ. ಮಹಾಭಾರತ ಒಂದು ಕಥೆಯಾಗಿ ರೂಪುಗೊಂಡದ್ದು ಯಾವಾಗ? ಜನಮೇಜಯನ ಕಾಲದಲ್ಲಿ. ಮೊದಲು ಮಹಾಭಾರತ ರಚನೆ ಆಗಿರಲಿಲ್ವ? ಆಗಿತ್ತು. ವೇದವ್ಯಾಸರ ಮನಸ್ಸಿನಲ್ಲಿ ಇತ್ತು, ಜ್ಞಾನಿಗಳ ಮನಸ್ಸಿನಲ್ಲಿ ನೆಲೆಗೊಂಡಿತು. ಆದರೆ ಕಥೆಯಾಗಿ ರೂಪುಗೊಂಡದ್ದು ಜನರ ಮುಂದೆ ಅದರ ಮೊದಲ ಅಭಿವ್ಯಕ್ತಿ ಆಗಿದ್ದು ಜನಮೇಜಯನ ಕಾಲದಲ್ಲಿ. ಆ ಕಾಲವನ್ನು ನಾವು ಗುರುತಿಸ್ಲಿಕ್ಕೆ ಬರುತ್ತಲ್ಲ. ಹಾಗಾದರೆ ಎಲ್ಲಿಯ ತನಕ ಆ ಕಾಲವನ್ನು ಇಟ್ಕೊಳ್ಬೇಕು? ಮಹಾಭಾರತ ಬಂದದ್ದು ಯಾವಾಗ? ರಾಮಾಯಣ ಬಂದದ್ದು ಮಹಾಭಾರತ ಬಂದದ್ದು ಮಗನ ಕಾಲದಲ್ಲಿ, ಭಾಗವತ ಬಂದದ್ದು ಅಪ್ಪನ ಕಾಲದಲ್ಲಿ. ಆ ಅಪ್ಪ ಭಾಗವತ ಕೇಳುವುದಕ್ಕಿಂತ ಮೊದಲು ವಿಷ್ಣು ಪುರಾಣ ರೂಪುಗೊಂಡಿತ್ತು. ನೋಡಿ ಹೇಳ್ತಾರೆ, ಜನಮೇಜಯಸ್ಯಾಪಿ ಶತಾನೀಕೋ ಭವಿಷ್ಯತಿ. ಈ ಶತಾನೀಕನ ಮತ್ತು ಶೌನಕರ ಸಂವಾದವೇ ಅಲ್ಲಿರೋದು. ಎಲ್ಲಿ? ಭವಿಷ್ಯೋತ್ತರ ಪುರಾಣದಲ್ಲಿರೋದು. ವಿಷ್ಣು ಪುರಾಣ, ಭಾಗವತ, ಮಹಾಭಾರತ, ಹೌದು. ಇವಿಷ್ಟು ಈ ತಂದೆ ಮಕ್ಕಳ ಕಾಲದ ಹಿಂದೆ ಮುಂದೆ ನೆಲೆಗೊಂಡಿತ್ತು. ಅಲ್ಲ, ಒಂದೇ ಭವಿಷ್ಯೋತ್ತರ ಪುರಾಣ ಒಂದೇ ಅಲ್ಲ, ಬೇರೆ ಬೇರೆ ಅದಕ್ಕೆ 10 ಪುರಾಣದಲ್ಲಿದೆ ಅಂತ ಹೇಳ್ತಾರಲ್ಲ ಶ್ರೀನಿವಾಸ ಕಲ್ಯಾಣ. ಇದೆ ಅಂತ ಹೇಳ್ತಾರೆ. ಆ ನಂಬರ್ ತೊಗೊಂಡು ಹೋಗ್ಬಿಡಿ ನೀವು ಅಲ್ಲಿಗೆ. ಆ ನಂಬರ್ ತೊಗೊಂಡು ಅಲ್ಲಿ ಮೂಲ ನೋಡಿ. ಇಲ್ಲ, ಆದಿತ್ಯ ಪುರಾಣದಲ್ಲಿ ಬೇರೆ ಇದೆ. ಆದಿತ್ಯ ಪುರಾಣದಲ್ಲಿ ವೆಂಕಟೇಶ ಮಾಹಾತ್ಮ್ಯ ಮಾತ್ರ ಇರೋದು, ಕಲ್ಯಾಣ ಇಲ್ಲ. ಅದರಿಂದಾಗಿ ಶತಾನೀಕ ಈ ರೀತಿ. ಶತಾನೀಕನ ಮಗ ಅಶ್ವಮೇಧ ದತ್ತ, ಅಶ್ವಮೇಧ ದತ್ತನ ಮಗ ಕೃಷ್ಣ. ತಸ್ಮಾದಪಿ ಅಧಿಸೀಮ ಕೃಷ್ಣ.
ಅಧಿಸೀಮ ಕೃಷ್ಣ ಅಂತ. ಅಧಿಸೀಮ ಕೃಷ್ಣನ ಮಗ ಬಹಳ ವಿಚಿತ್ರ ಹೆಸರು, ನಿಚಕ್ನು ಅಂತ. ನಿಚಕ್ನು ಯೋ ಗಂಗಯ ಅಪಹೃತೆ ಹಸ್ತಿನಪುರೇ ಕೌಶಂಬ್ಯಾಂ ನಿವತ್ಸ್ಯತಿ. ಇವನ ಕಾಲದಲ್ಲಿ, ನಿಚಕ್ನುವಿನ ಕಾಲದಲ್ಲಿ ಗಂಗೆಯಲ್ಲಿ ಹಸ್ತಿನಪುರ ಮುಳುಗಿತು. ಹಸ್ತಿನಪುರ ಈಗ ಇಲ್ಲ. ಇಂದ್ರಪ್ರಸ್ಥ ದೆಹಲಿಯೇ ವಿನಃ ಹಸ್ತಿನಪುರ ಅಲ್ಲ. ಹಸ್ತಿನಪುರ ಗಂಗೆಯಲ್ಲಿ ಡೂಬ್ ಗಯ, ಅದ್ರ ಜಾಗ ಮಾತ್ರ ತೋರಿಸ್ತಾರೆ ಈಗಲೂ ಕೂಡ. ಮುಳುಗೋಯ್ತು ಹಸ್ತಿನಪುರ. ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ, ಪರೀಕ್ಷಿದ್ರಾಜ ಹುಟ್ಟೋದಕ್ಕೆ, ಪರೀಕ್ಷಿದ್ರಾಜ ಭಾಗವತವನ್ನು ಕೇಳುವ ಮುನ್ನ, ಭಾಗವತವನ್ನು ಕೇಳುವ ಮುನ್ನ ಪರೀಕ್ಷಿದ್ರಾಜನಿಗೆ ಸರಿಸುಮಾರು 30 ವರ್ಷ ಆಗುವಾಗ ಹಸ್ತಿನಪುರ ಈ ರೀತಿ ಗಂಗೆಗೆ ಇಳಿಜಾರಿನಲ್ಲಿ ಇತ್ತು. ಆಮೇಲೆ ಮುಂದೆ ಗಂಗೆ ಮುಳುಗತ್ತೆ ಅಂತ ಹೇಳ್ತಾರೆ, ಅಲ್ಲಿ ಭಾಗವತದಲ್ಲಿಯೂ ಬರುತ್ತೆ. ಮುಳುಗಿತು, ನಿಚಕ್ನುವಿನ ಕಾಲಕ್ಕೆ ಮುಳುಗಿತು. ಅಂದರೆ ಪಾಂಡುರಾಜ, ಇದು ಅಭಿಮನ್ಯುವಿನ ಮಗ ಪರೀಕ್ಷಿತ್, ಪರೀಕ್ಷಿತನ ಮಗ ಶತಾನಿಕ, ಶತಾನಿಕನ ಮಗ ಅಶ್ವಮೇಧ ದತ್ತ, ಪರೀಕ್ಷಿತ್ ರಾಜನ ಮಗ ಜನಮೇಜಯ, ಜನಮೇಜಯನ ಮಗ ಶತಾನಿಕ, ಶತಾನಿಕನ ಮಗ ಅಧಿಸೀಮ ಕೃಷ್ಣ, ಅಲ್ಲ ಶತಾನಿಕನ ಮಗ ಅಶ್ವಮೇಧ ದತ್ತ, ಅಶ್ವಮೇಧ ದತ್ತನ ಮಗ ಕೃಷ್ಣ, ಕೃಷ್ಣನ ಮಗ ನಿಚಕ್ನು. ಅಂದರೆ 6ನೇ ತಲೆಮಾರಿಗೆ, ಪರೀಕ್ಷಿದ್ರಾಜನಿಂದ 6ನೇ ತಲೆಮಾರಿಗೆ ಹಸ್ತಿನಪುರ ಇಲ್ಲ. ಹಸ್ತಿನಪುರ ಮುಳುಗೋಗಿದೆ. ಆದಿತ್ಯ ಪುರಾಣ ಉಪಪುರಾಣವೇ ಅಂತ. ಹೌದು. ಅದರಿಂದ ಅವನೇನು ಮಾಡಿದ, ನೀರಿನಲ್ಲಿ ಮುಳುಗಿದಾಗ ಮತ್ತೇನು ಮಾಡ್ತಾನೆ, ರಾಜಧಾನಿಯನ್ನು ಶಿಫ್ಟ್ ಮಾಡಿದ. ಸೊ ಭೌಗೋಳಿಕ ಪಲ್ಲಟಗಳು, ಒಂದು ಜಿಯೋಗ್ರಫಿಕಲ್ ಆದ ಒಂದು ಬದಲಾವಣೆಗಳು ಹೇಗಾಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಆಗ ಏನೆಲ್ಲ ಸಾಂಸ್ಕೃತಿಕವಾಗಿ ಪಲ್ಲಟಗಳಾಗತ್ತೆ. ಅದೇ ಅದು ಹೌದು. ಅವನಿಗೆ ಆ ನಿಚಕ್ನುವಿನ ಮಗ, ಇವತ್ತು ಕೇಳಿದ್ರೆ ನಗ್ತೀರ, ಉಷ್ಣ ಅಂತ. ತಸ್ಯಾಪಿ ಉಷ್ಣ ಪುತ್ರೋ ಬಭೂವ. ಉಷ್ಣನಿಗೆ ಚಿತ್ರರಥ ಅಂತ, ವಿಚಿತ್ರರಥ. ವಿಚಿತ್ರರಥನ ಮಗ ಶುಚಿರಥ. ತಸ್ಮಾತ್ ವೃಷ್ಣಿಮಾನ್. ಆ ಶುಚಿರಥನ ಮಗ ವೃಷ್ಣಿಮಾನ್. ವೃಷ್ಣಿವಂತನ ಮಗ ಸುಷೇಣ. ಸುಷೇಣನ ಮಗ ಸುನೀಥ. ಸುನೀಥನ ಮಗ ನೃಪಚಕ್ಷು. ಅವನ ಮಗ ಸುಖಾವಲ. ಅವನ ಮಗ ಪಾರಿಪ್ಲವ. ಪಾರಿಪ್ಲವನ ಮಗ ಸುನಯ. ಸುನಯನ ಮಗ ಮೇಧಾವಿ. ಮೇಧಾವಿಯ ಮಗ ರಿಪುಂಜಯ. ರಿಪುಂಜಯನ ಮಗ ಮೃದು. ಮೃದುವಿನ ಮಗ ತಿಗ್ಮ. ತಿಗ್ಮನ ಮಗ ಬೃಹದ್ರಥ. ಬೃಹದ್ರಥನ ಮಗ ವಸುದಾನ. ಆಮೇಲೆ ಇಮ್ಮಡಿ ಶತಾನಿಕ, ಎರಡನೇವನು ಇಮ್ಮಡಿ ಶತಾನಿಕ. ಆಮೇಲೆ ಅವನ ಮಗ ಉದಯನ. ಉದಯನನ ಮಗ ಅಹೀನರ. ಅಹೀನರನ ಮಗ ದಂಡಪಾಣಿ. ದಂಡಪಾಣಿಯ ಮಗ ನಿರಮಿತ್ರ. ತಸ್ಮಾಚ್ಚ ಕ್ಷೇಮಕ. ಅವನ ಮಗ ಕ್ಷೇಮಕ. ಅತ್ರಾಯಂ ಶ್ಲೋಕಃ ಬ್ರಹ್ಮಕ್ಷತ್ರಸ್ಯ ಯೋ ಯೋನಿಃ ವಂಶೋ ರಾಜರ್ಷಿ ಸತ್ಕೃತಃ ಕ್ಷೇಮಕಂ ಪ್ರಾಪ್ಯ ರಾಜಾನಂ ಸಂಸ್ಥಾನಂ ಪ್ರಾಪ್ಸ್ಯತೆ ಕಲೌ. ಯಾವ ಕುಲ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಮೂಲವಾಯಿತೋ, ಯಾವ ಕುಲ ರಾಜರ್ಷಿಗಳೆಲ್ಲ ಯಾವ ಕುಲವನ್ನು ಗೌರವಿಸಿದ್ರೋ ಅಂತಹ ಪೂರ್ವವಂಶ ಅದು
ಕ್ಷೇಮಕಂ ಪ್ರಾಪ್ಯ ರಾಜಾನಂ, ಕ್ಷೇಮಕನಿಗೆ ಕೊನೆಯಾಯಿತು, ಅಲ್ಲಿಂದ ಮುಂದೆ ಸಂತತಿ ಇಲ್ಲ. ಕ್ಷೇಮಕಂ ಪ್ರಾಪ್ಯ ರಾಜಾನಂ ಸಂಸ್ಥಾನಂ ಪ್ರಾಪ್ಸ್ಯತೆ ಕಲೌ. ಕ್ಷೇಮಕ. ನನಗೆ ಇರುವ ಪ್ರಶ್ನೆ ಏನು ಅಂತಂದರೆ, ಶ್ರೀನಿವಾಸ ಕಲ್ಯಾಣ ಇತ್ತಲ್ಲ, ಅಲ್ಲಿ ಬರುವ ಆಕಾಶ ರಾಜ ಏನಿದ್ದಾರೆ ಅವರೆಲ್ಲರೂ ಕೂಡ ಯಾವ ಪುರಾಣದ ವಂಶಾವಳಿಯಲ್ಲೂ ಬಂದಿಲ್ಲ. ಒಂದು ವಂಶಾವಳಿ ಅಂತ ಇರಬೇಕಲ್ಲ. ಇವಾಗ ಒಂದು ಪುರಾಣದಲ್ಲಿ ಒಂದು ವಂಶಾವಳಿ ಇರುತ್ತೆ, ಆ ವಂಶಾವಳಿಯ ಯಾರೋ ಒಬ್ಬ ಇಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಿತನಾಗಿರ್ತಾನೆ, ಇನ್ನೊಂದು ಕಡೆ ವಿಸ್ತಾರವಾಗಿ ಉಲ್ಲೇಖಿತನಾಗ್ತಾನೆ. ಮಹಾಭಾರತದಲ್ಲಿ ಅದೇ ಲೈನಲ್ಲಿ ಹುಟ್ಟಿ ಅದೇ ಲೈನಲ್ಲೇ ಒಬ್ಬ ಸಾಯಬಹುದು, ಆದರೆ ಅವನ ಬಗ್ಗೆ ಬೇರೆ ಯಾವುದೋ ಪುರಾಣದಲ್ಲಿ ವಿಸ್ತಾರವಾಗಿರುತ್ತೆ. ಆ ತರಹ ಆಕಾಶ ರಾಜನ ಎಂಥ ದೊಡ್ಡ ಇವೆಂಟ್ ಅದು. ಕಲಿಯುಗ ಪ್ರವೇಶ ಆಗೋಗಿದೆ, ಪಾಂಡವರ ವಂಶ ಅಳಿದಿದೆಯೋ ಇಲ್ಲವೋ ಬೇರೆ, ಪಾಂಡವರು ಬಂದು ಹೊಟ್ಟೋಗಿದ್ದಾರೆ, ಎಲ್ಲರೂ ಬಂದು ಹೊಟ್ಟೋಗಿದ್ದಾರೆ. ಕ್ಷೇಮಕನದ್ದಾದ್ಮೇಲೆ ಇದಾಯ್ತಾ? ಯಾಕೆಂದರೆ ಕ್ಷೇಮಕನ ತನಕದ ಯಾವ ಪುರಾಣದ ಉಲ್ಲೇಖದಲ್ಲಿಯೂ ಇವರಿಲ್ಲ, ಆಕಾಶರಾಯ ಇಲ್ಲ. ಭಾಗವತದಲ್ಲಾಗಲಿ ಮಹಾಭಾರತದಲ್ಲಾಗಲಿ ವಿಷ್ಣು ಪುರಾಣ ಕೂರ್ಮ ಪುರಾಣ ಯಾವ ಪುರಾಣದಲ್ಲಿಯೂ ಆಕಾಶರಾಜ ಬರಲ್ಲ. ಎಲ್ಲಿಗೆ ಹೋದ ಅವನು? ಎಲ್ಲೂ ಇಲ್ಲ. ಬ್ರಹ್ಮಾಂಡ, ಭವಿಷ್ಯ, ಭವಿಷ್ಯೋತ್ತರ, ಬ್ರಹ್ಮವೈವರ್ತ ಎಲ್ಲಿಯೂ ಇಲ್ಲ. ಎಲ್ಲಿಗೆ ಹೋಯ್ತದು? ಎಲ್ಲಿಗೆ ಹೋದ ಅವನು? ಇರಲಿ, ಬರಬೇಕಿತ್ತು. ಆ ಲಿಂಕ್ ಸಿಗತ್ತೆ. ಬೇರೆ ನೀವು ಪುರಾಣದ ಬೇರೆ ಬೇರೆ ಕಡೆ ಹೋದಾಗ ಒಂದು ಕಡೆ ಸಂಕ್ಷಿಪ್ತವಾಗಿದ್ದು ಇನ್ನೊಂದು ಕಡೆ ವಿಸ್ತಾರವಾಗಿ ಸಿಗತ್ತೆ. ಅಲ್ಲಿ ಇದ್ದದ್ದು ಇಲ್ಲಿ ಸಿಗತ್ತೆ, ಇಲ್ಲಿ ಇದ್ದದ್ದು ಅಲ್ಲಿ ಸಿಗತ್ತೆ. ಹೀಗೆ 21ನೇ ಅಧ್ಯಾಯ ಆಯಿತು. ಇಲ್ಲಿ ಕ್ಷೇಮಕನ ವಂಶ ಮುಗಿದೋಯ್ತು. ಇದಾದ್ಮೇಲೆ ಬಂತು ಅಂದರೆ ನೆಕ್ಸ್ಟ್ ಕ್ವಶನ್ನು, ಬುದ್ಧನಿಗಿಂತ ಮುಂಚೆ ಬಂದೋ ಬುದ್ಧ ಆದ್ಮೇಲೆ ಬಂದೋ ಅಂತ. ಬುದ್ಧನಿಗಿಂತ ಮುಂಚೆ ಬಂದರೆ ಬುದ್ಧ ಬಂದೇನು ಪ್ರಯೋಜನ ಇಲ್ಲ. ಬುದ್ಧ ಆದ್ಮೇಲೆ ಬಂದ ಅಂದರೆ ಬುದ್ಧ ಆದ್ಮೇಲೆ ಬಂದರೆ ಎರಡೂ ಮೋಹ ಕಾರ್ಯ ಕಷ್ಟ. ಬುದ್ಧ ಹೇಳಿದ್ದನ್ನು ನಂಬಬೇಕಾದ್ರೆ 1000 ವರ್ಷ ಆಗಿರಲೇಬೇಕು. 1000 ವರ್ಷ ಆಗಿದ್ದರೆ ಬೌದ್ಧರು ವ್ಯಾಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮೊನ್ನೆ ತಾನೇ ಇಲ್ಲಿ ಶ್ರೀನಿವಾಸನ ಕಲ್ಯಾಣ ಆಗಿದೆ ಮಾರಾಯ, ನಿನ್ನನ್ನು ಯಾರು ನಂಬ್ತಾನೆ ಅನ್ಬೇಕಿತ್ತು. ಇಮಿಡಿಯೇಟ್ ಒಂದು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ವಾಸ್ತವವನ್ನು ಗಮನಿಸಬೇಕು. ಪ್ಯಾರಲಲ್ ಅವತಾರ ಆದರೆ ಅವರಿಬ್ಬರು ಭೇಟಿಯಾಗಿರಬೇಕು, ಒಂದು ಅವರಿಬ್ಬರಿಗೂ ಇದಾಗಿರ್ಬೇಕು. ಪ್ಯಾರಲಲ್ ಅವತಾರ ಅಂತ ಹೇಳಿಕ್ಕೆ ಬರಲ್ಲ. ಇವಾಗ ಬುದ್ಧಾವತಾರ ಉತ್ತರದವ್ರಿಗೂ ದಕ್ಷಿಣದವ್ರಿಗೂ ಇಬ್ರಿಗೂ ಆಗಿದೆ. ಶ್ರೀನಿವಾಸನ ಕಲ್ಯಾಣ ಮಾತ್ರ ಉತ್ತರದವ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ಏನರ್ಥ? ಆಮೇಲೆ ಎಲ್ಲಕ್ಕೂ ಕೂಡ ಬರೋದು ಪ್ರಾಬ್ಲಮ್ಮು. ರಾಮಾವತಾರ ಕಾಲದಲ್ಲಿ ವೇದವತಿ ಅನ್ನೋ ಒಂದು ಕ್ಯಾರೆಕ್ಟರ್ನಿಂದಾಗಿ ಶುರುವಾಗೋದು. ವೇದವತಿ ಅವಳು ಬಂದು ಕೇಳ್ತಾಳೆ, ನಾನು ನಿನ್ನ ಮದುವೆ ಆಗಬೇಕು ಅಂತ. ರಾಮ ಹೇಳ್ತಾನೆ, ನಾನು ಏಕಪತ್ನಿ ವ್ರತಸ್ಥ, ಈಗ ಮದುವೆ ಆಗಲ್ಲ, ಮುಂದೆ ನೀನು ಪದ್ಮಾವತಿ ಆಗು, ನಾನು ಮದುವೆ ಆಗ್ತೀನಿ ಅಂತ. ಈ ಬುಡವೆ ಕತ್ತರಿಸಿ ಹೋಗುತ್ತೆ. ಯಾಕೆ ಅಂದರೆ ನಾರಾಯಣ ಪಂಡಿತಾಚಾರ್ಯರು ವೇದವತಿ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಹೇಳಿದ್ದಾರೆ. ಮತ್ತು ಮಧ್ವಾಚಾರ್ಯರು ಅಗ್ನಿಪ್ರವೇಶದ ಸಂದರ್ಭದಲ್ಲಿ ಈ ಕಥೆ ಹೇಳಲಿಲ್ಲ ಈ ಕಥೆಯನ್ನು. ಅಗ್ನಿಪ್ರವೇಶದ ಸಂದರ್ಭದಲ್ಲಿ ಎಲ್ಲ ಸೀತೆ ಬಂದು ಹೊರಗಡೆ ಬಂದು ಅಷ್ಟೇ. ಪುರಾಣಗಳಲ್ಲೆಲ್ಲ ಸೀತೆ ಹೊರಗಡೆ ಬಂದು ಆ ಆಕೃತಿ ಹೋಯಿತು, ಆಕೃತಿ ನಾಶ ಆಯಿತು, ಸೀತೆ ಬಂದು. ಸೀತೆ ಒಬ್ಬಳೆ ಬಂದಿದ್ಲು. ಸೀತಾ ಆಕೃತಿ ಒಳಗಡೆ ಹೋಯಿತು, ಸೀತೆ ಒಬ್ಬಳೆ ಹೊರಗಡೆ ಬಂದು ಅಷ್ಟೇ. ಅಲ್ಲಿಗೆಲ್ಲ ಮುಗಿದೋಯ್ತು. ಆ ಸೀತೆ ಬಂದ ಮೇಲೆ ಎಲ್ಲರೂ ಬ್ರಹ್ಮಾದಿಗಳು ಬಂದರು, ಸ್ತೋತ್ರ ಮಾಡಿದ್ರು. ಆಮೇಲೆ ದೇವರು ರುದ್ರದೇವರು ಬಂದರು,
ರುದ್ರದೇವರು ಬಂದು ದೇವರಲ್ಲಿ ಗಲಾಟೆ ಮಾಡಿದ್ದು ಯಾವ ಕಡೆಯೂ ನಮ್ಗೆ ಸಿಗಲ್ಲ. ಆಚಾರ್ಯರು ಹೇಳಿದ್ದಾರೆ ಆ ಕಥೆನ. ಆಯಿತಾ? ಆಮೇಲೆ ದಶರಥ ಬಂದಿದ್ದ, ಅವನು ದೇವರನ್ನು ನೋಡಿ ಸಂತೋಷಪಟ್ಟು ಅವನ ಪಾಡಿಗೆ ಅವನು ಹೋದ. ಇವರೆಲ್ಲ ಅಯೋಧ್ಯೆ ಕಡೆಗೆ ಹೋದರು. ಇಲ್ಲಿ ಎಲ್ಲಿಯೂ ಕೂಡ ವೇದವತಿಯ ಕಥೆ ಬರಲ್ಲ. ಮಧ್ವಾಚಾರ್ಯ ಹೇಳಿದ್ರು ಸಾಕ್ಷಾತ್ ಇಂದ್ರ ಪ್ರವೇಶ ಮಾಡಿದ್ದು, ದೇವ್ಯಾಶ್ಚ ಸನ್ನಿಧಿಯುತಾಂ ಪ್ರವಿವೇಶ ಚಕ್ರಹ ಅಂತಾರೆ. ಅಲ್ಲಿಯೂ ಬರಲಿಲ್ಲ. ಆಮೇಲೆ ಅವನೇ ವಿಷ್ಣು ಆದ, ಇದು ಕೃಷ್ಣ ಆದ, ರಾಮನೇ ಕೃಷ್ಣ ಆದ. ಆಗಲೂ ಇದಾಗಲಿಲ್ಲ. ಸಮಾಜದಲ್ಲಿ ಒಂದು ಭಾವುಕತೆಗೆ ಧಕ್ಕೆ ಆಗತ್ತೆ ಅಂತ ನಾವು ಹೇಳದೆ ಕೂತ್ಕೊಳ್ಬೇಕು. ಆದರೆ ವಾಸ್ತವವಾಗಿ ಅದು ನಡೀಲಿಲ್ಲ ಅಂತ ಅನ್ನೋದು ಉತ್ಕಟ ಸತ್ಯ. ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಹಾಂ, ಕೃಷ್ಣಾವತಾರದಲ್ಲಿ ಯಾಕೆ ಆಗಲಿಲ್ಲ ಅಂತ ಪ್ರಶ್ನೆ. ಅದೇ ಇದೊಂದು ಆಗ್ಬೋದಿತ್ತು ಅಂತ ಪ್ರಶ್ನೆ ಅಷ್ಟೆ. ಅದರಿಂದಾಗಿ ನಮಗೆ ಬೇರೆ ಕಡೆಯಿಂದ ಸಪೋರ್ಟೇ ಸಿಗಲ್ಲ ಇದಕ್ಕೆ. ವೆಂಕಟೇಶ್ ಮಹಾತ್ಮದಲ್ಲಿ ಶ್ರೀನಿವಾಸ ಕಲ್ಯಾಣದ ಏನಾದರೂ ಉಲ್ಲೇಖ ಬರುತ್ತೆ? ಎಲ್ಲೂ ಇಲ್ಲ. ನಾನು ಅದನ್ನು ಪಾರಾಯಣ ಮಾಡ್ತಾ ಇದ್ದೆ, ಎಲ್ಲಿಯೂ ಬರಲಿಲ್ಲ. ಆದಿತ್ಯ ಪುರಾಣದಲ್ಲೇ. ಆಮೇಲೆ ನಮ್ಮ ತಟ್ಟಿ ಡಾಕ್ಟ್ರು ಪಾರಾಯಣ ಮಾಡ್ತಾ ಇದ್ರು, ಈಗಲೂ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಪಾರಾಯಣ ಮಾಡ್ತಾ ಇದ್ರು. ಎಲ್ಲಿಯೂ ಉಲ್ಲೇಖ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇದು ಬೇರೆ ಬೇರೆ ಪುರಾಣಗಳಿಂದ ಸಪೋರ್ಟ್ ಆಗಬೇಕು ಜನಕ್ಕೆ. ನೋಡಿ, ಇದು 4 ಜನಕ್ಕೆ ಗೊತ್ತಾದರೆ ಅವ್ರು ಗೊಂದಲ ಮಾಡ್ಕೋತಾರೆ. ಒಂದೋ ಹಿಂದಿನವ್ರು ಹೇಳಿದ್ದನ್ನು ಇವ್ನು ನಿರಾಕರಣೆ ಮಾಡ್ತಾನೆ ಅಂತಾರೆ. ಈಗಾಗಲೇ ವಿವಾದಗಳು ಸಾಕಷ್ಟಿದೆ, ಅದ್ರ ಮಧ್ಯದಲ್ಲಿ ಇದೊಂದು ಅಂತಾರೆ. ದೇವರ ದಯದಿಂದ ನಮಗೆ ಜಾಸ್ತಿ ರೀಚಬಿಲಿಟಿ ಇಲ್ಲ. ಮತ್ತಿದು ಈ ಪಾಠ ಯಾರು ಕೇಳೋಲ್ಲ. ಅದರಿಂದಾಗಿ ನನಗೆ ಆ ಧೈರ್ಯದ ಮೇಲೆ ಹೇಳ್ತಾ ಇರೋದು, ಸಮಾಜದಲ್ಲಿ ಒಂದು ಟರ್ಬುಲೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ನಮಗೇನೂ ಇಲ್ಲ. ಆದರೆ ವಾಸ್ತವಕ್ಕೆ ಉತ್ತರ ಕೊಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏಕೆಂದರೆ ಇದು ಯಾರು ಕಿವಿ ಮೇಲೆ ಹಾಕ್ಕೊಳ್ಳೋಲ್ಲ. ನಮ್ಮ ಹಿರಿಯರಿಗಿಂತ ನೀನು ಬುದ್ಧಿವಂತನ ಅಂತ, ನಮ್ಮ ಹಿರಿಯರಿಗಿಂತ ನೀನು ಬುದ್ಧಿವಂತನ ಅಂತ. PhD ಏನು ಅಲ್ಲ, PhD ತೊಗೊಳ್ಬೇಕಾದ್ರೆ ಅದು ನಡೆದಿರಬೇಕು ಅಂತುಂಟ, ನಡೀದೇ ಇದ್ರ ಮೇಲೂ ತಗೋಬೋದು. ಇದು ನಿಮಗೆ ಕಾಳಿದಾಸನ ನಾಟಕಗಳಲ್ಲಿ, ಕಾಳಿದಾಸನ ಕಾವ್ಯಗಳಲ್ಲಿ ನಾಯಿಕಾ ಸ್ವರೂಪ ಅಂತ ಹೇಳಿ ಇಬ್ಬರು ಅಕ್ಕ ತಂಗಿಯರು PhD ತಗೊಂಡು ಅದು ನಿಲ್ಲಿಸ್ತಿಲ್ಲ. ಅವರು ಸುಮಾರು 30 ವರ್ಷ ಕೆಲಸ ಮಾಡಿದ್ದಾರೆ. ಇಬ್ಬರು ಅಕ್ಕ ತಂಗಿಯರು, ಅವ್ರ ಹೆಸರು ಮರ್ತೋಯ್ತು ಈಗ, ಅವ್ರಿಗೆ ಬಹಳ ವಯಸ್ಸಾಗಿದೆ. ಕಾಳಿದಾಸನ ನಾಟಕಗಳಲ್ಲಿ ನಾಯಿಕಾ ಸ್ವರೂಪ, ನಾಯಿಕಿ ಹೇಗಿದ್ದಾಳೆ, ಕಾಳಿದಾಸನ ವಿವರಣೆಗಳನ್ನು ಇಟ್ಕೊಂಡು ಹೋದರೆ ಅವಳು ಯಾವ ರೀತಿಯಾದ ಮುಖಭಾವವನ್ನು, ಮುಖವರ್ಣಿಕೆಯನ್ನು, ಅವಳ ಇದನ್ನು ನೋಡಬಹುದು ಅಂತ ಬಹಳ ಡೀಪಾಗಿ ಸ್ಟಡಿ ಮಾಡಿ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿ ಗಾಳಿಸಿ ಮಾಡಿದ್ದಾರೆ. ಅವರು PhD ಮಾಡಿದ್ರು ಒಂದು ಮಾತ್ರಕ್ಕೆ ಕಾಳಿದಾಸನ ನಾಟಕದಲ್ಲಿ ಬರುವ ಇದು ಮಾಳವಿಕಾ ಇದ್ಲು ಅಂತ ಅರ್ಥನ? ಅವರಿಗೆ ಅದು ಮುಖ್ಯನಾ? ಒಂದು ಸಾರಸ್ವತ ಕೃತಿಯ ಮೇಲೆ ಅಥವಾ ಒಂದು ಸಂಸ್ಕೃತಿಯ ಕೃತಾದ ಒಂದು ಗಾಥೆಯ ಮೇಲೆ ಆಳವಾಗಿ ಸ್ಟಡಿ ಮಾಡಿದ್ದಾರೆ ಅಂತ ಅಷ್ಟೆ. ನೀವು ಇಲ್ಲ ಬ್ರಹ್ಮಸೂತ್ರ ಸಮನ್ವಯ ಮಾಡದೆ, ವೇದ ಸಮನ್ವಯ ಮಾಡದೆ ಅಂದರೆ ಅದು ಯಾವುದಕ್ಕೆ ಕೂಡ ಮಾಡಬಹುದು. ನಾನು ಅದೇ ತಮಾಷೆ ಮಾಡ್ತಾ ಇದ್ದೆ. ಯೋಗರಾಜ ಭಟ್ಟನ ಹಾಡಿನ ಮೇಲೂ ಕೂಡ ನಾನು ಸೂಕ್ತವನ್ನು ಸಮನ್ವಯ ಮಾಡಬಲ್ಲೆ ಅಂತ. ಅವನಿಗೆ ಗಾಬರಿ ಆಗ್ಬಿಡ್ಬೇಕು. ಹಳೆ ಪಾತ್ರೆ ಹಳೆ ಕಬ್ಬಣ ಏನದು, ಧಾತಾ ಯಥಾಪೂರ್ವಮ ಕಲ್ಪಯತ್. ಯಾವುದಕ್ಕೆ ಬೇಕಾದ್ರೆ, ಅದೇ ಹೇಳಿದ್ನಲ್ಲ, ಯಾವುದಕ್ಕೆ ಬೇಕಾದ್ರೆ ಮಾಡ್ಬೋದು. ಅದೇಪ್ಪ, ಮಾಡಿದ್ದಾರೆ ಮಾಡಬಹುದು ಯಾವ ಕಥೆಗೆ ಬೇಕಾದರೂ. ಯಾಕೆಂದ್ರೆ ಬ್ರಹ್ಮಸೂತ್ರದಲ್ಲಿ ಹೇಳಿದ ಸಾರ್ವಕಾಲಿಕ ಸತ್ಯವನ್ನು ಯಾವ ಕಥೆಗೆ ಬೇಕಾದರೂ ನೀವು ಜೋಡಿಸ್ಬೋದು. ಅದರಲ್ಲಿನ ವ್ಯತಿರೇಕ ಅನ್ವಯಗಳನ್ನು ತೋರಿಸಿದ್ರೆ ಆಯಿತು. ಯಾವುದೋ ಒಂದು ಫಿಲ್ಮ್ ಕಥೆ ಇರುತ್ತೆ, ಅವನು ತಮ್ಮನನ್ನು ಹುಡುಕ್ತಾ ಇರ್ತಾನೆ, ಸಿಗ್ತಾನೆ. ತಮ್ಮನನ್ನು ಹುಡುಕ್ಲಿಕ್ಕೆ ಹೋಗಿರ್ತಾನೆ, ಸಿಗ್ತಾನೆ. ಅಮರ್ ಅಕ್ಬರ್ ಆಂಟೋನಿ ಸಿಗ್ತಾನೆ. ಸಿಕ್ಕದ ಮೇಲೆ ಅದು ಮುಗಿದಾಗ್ಬಿಡತ್ತೆ ಕತೆ. ಆದರೆ ನಿಜವಾಗಿ ಶುರು ಆಗೋದೇ ಅಲ್ಲಿಂದ. ಅವನೇ ಬೇರೆ ಪರಿಸರ, ಇವಂದೇ ಬೇರೆ ಪರಿಸರ,
ಇವಂದೇ ಬೇರೆ ಪರಿಸರ. ಅದಕ್ಕೆ ನಷ್ಟವಾದ ಇದನ್ನು ಹುಡುಕಬಾರದು ಅಂತ ವೇದವ್ಯಾಸರು ಹೇಳಿದ್ದಾರೆ. ಈ ತರಹ ಜಗತ್ತಿನ ಎಲ್ಲ ಕಥೆಗಳನ್ನು ತಾಳೆ ಮಾಡಿ ನೋಡಿ ನೀವು ಮಾಡ್ಲಿಕ್ಕೆ ಬರಲ್ವ PhD? ಜಗತ್ತಿನ ಪ್ರತಿಯೊಂದು ಕಥೆಯನ್ನು ವೇದವ್ಯಾಸರ ಕಥೆಗೆ ತಾಳೆ ಮಾಡಿ ನೋಡಿ ಅನ್ವಯವೋ ವ್ಯತಿರೇಕವೋ, ಅನ್ವಯ ಸಹಿತ ವ್ಯತಿರೇಕವೋ, ಸ್ವಲ್ಪ ಅನ್ವಯ ಸ್ವಲ್ಪ ವ್ಯತಿರೇಕವೋ ಮಾಡಿ ತೋರಿಸ್ಬೋದಲ್ವಾ? ಅದು ಬುದ್ಧಿ ಆಟ. ಈಗ ಒಬ್ಬರಿಗಲ್ಲ, ಈಗ 10,000 ಜನಕ್ಕೆ ಈಗ ಬುದ್ಧಿ ಕೆಟ್ಟು ಅಂತ ನನಗೆ. ಯಾರು ಬೇಕಾರಾಗಬಹುದು. ಅಲ್ಲ, ಜನ ನೋಡ್ತಾರವರು. ಜನಪ್ರಿಯವಾಗಿದ್ದನ್ನು ನಾವು ಪ್ರತಿಭಟನೆ ಮಾಡೋದು ಬೇಡ. ಅದು ಅದಿಂಪಾರ್ಟೆಂಟ್. ಯಾಕೆ ಅಂದರೆ ಜನಪ್ರಿಯವಾದದ್ದನ್ನು ಪ್ರತಿಭಟನೆ ಮಾಡಿದ್ರೆ ನಾಳೆ ಜನ ನಮ್ಮನ್ನು ಕರೀದೇ ಹೋದರೆ, ಜನ ಗೌರವಿಸದೆ ಹೋದರೆ, ಅದು ನಿಜ. ನೋಡಿ ಈ ಹೇಳ್ತಾ ಇರೋನಿಲ್ವೇ, ಹೆಚ್ಚು ಪ್ರಸಿದ್ಧನಾಗದೆ ಯಾವ ಕಾರ್ಯಕ್ರಮಕ್ಕೂ ಹೋಗದೆ ಒಂದು ಕಡೆ ಕೂತ್ಕೊಂಡಿರಲ್ವೇ ಮೂಲೆಯಲ್ಲಿ, ಹಾಗೆ ನಾವು ಆಗಬೇಕಾಗತ್ತೆ. ನಾವು ಚಲಾವಣೆಯಲ್ಲಿಲ್ಲದೆ ಇರುವ ನಾಣ್ಯ ಆಗೋಗ್ತೇವೆ. ಅದು ಪಾಯಿಂಟ್ ಅಂತ ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಇನ್ನಷ್ಟು ಬೇರೆ ಬೇರೆ ಏನೇನೋ ಆ್ಯಡ್ಗಳನ್ನು ಮಾಡ್ತಾರೆ, ಕೊಟ್ಟು ಏನೇನೋ ಆ್ಯಡಿಂಗ್ಸ್ ಇರುತ್ತೆ, ಏನೇನೋ ಅಡಿಷನ್ಗಳು ಇರುತ್ತೆ, ನಡೀತಾ ಇರುತ್ತೆ. ನೋಡಿ, ನಮಗೆ ಈಗ ಸಾಂಪ್ರದಾಯಿಕ ವಿದ್ವದ್ವಲಯದಲ್ಲಿಯೂ ಅಂತಹ ರೆಕಗ್ನಿಷನ್ನು ನಾವು ಇವನೇನೋ ಹೇಳ್ತಾನೆ ಅನ್ನೋದನ್ನು ಕೇಳೋದು ಇಲ್ಲ. ಆಚೆ ಈಚೆ ಇದರಲ್ಲಿಯೂ ಅಷ್ಟೇ ಹಾಗೆ ಆಗಿದೆ. ಆಧುನಿಕ ವಿದ್ವದ್ವಲಯದಲ್ಲಿಯೂ ನಾವು ಲೆಕ್ಕಕ್ಕಿಲ್ಲ. ಎರಡೂ ಕಡೆಯಿಂದ ಬಹಿಷ್ಕೃತರಾಗಿದ್ದೇವೋ ಇಲ್ವೋ? ಅಲ್ಲ, ಉಡುಪಿ ಕಡೆಯವರೆಲ್ಲ ನಾನೇನೋ ರುಕ್ಮಿಣಿ ವಿದ್ಯೆ ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ. ಅವ್ರುಗಳು ಈಗ ಹೀಗೆ ಶುರು ಮಾಡಿದ್ದಾರೆ, ಅಲಂಕಾರ ಶುರು ಮಾಡಿಲ್ವೇ? ನೋಡಿ, ಉಡುಪಿ ಕಡೆಯವರು ಅಂತಂದ್ರೆ ಅವರು ಮನುಷ್ಯರೇ ತಾನೆ. ಜನಗಳ ಇದು ಕೊಳೋದು ಬೇಡ ಅಂತ, ವಿರೋಧ ಕಟ್ಕೊಳ್ಳೋದು ಬೇಡ ಅಂತ. ಯಾಕೆಂದರೆ ಅವರು ಇದನ್ನು ಶ್ರೀನಿವಾಸ ಕಲ್ಯಾಣದ ಇದಕ್ಕೆ ಹೋಗಿ ಕೂತ್ಕೊಳ್ತಾರೆ, ಮದುವೆ ಆಗೋದನ್ನು ನೋಡ್ತಾರೆ. ಅಲ್ಲಿ ಯಾವ ತಂತ್ರದಲ್ಲಿದೆ ಮದುವೆ? ದೇವತಾ ಪ್ರತಿಮೆಗಳಿಗೆ ಮದುವೆ ಮಾಡಿಸೋದು, ದೇವತೆಗಳಿಗೆ ಮದುವೆ ಮಾಡಿಸೋದು ಯಾವ ಇದರಲ್ಲಿದೆ? ಒಂದು ಆವಾಹನೆ ಇರಲ್ಲ, ಒಂದು ವಿಸರ್ಜನೆ ಇರಲ್ಲ ರೀ. ಅದು ಹೆಂಗ್ರಿ ಮದುವೆ ಮಾಡ್ತಾರೆ? ಇವ್ರಿಗೆ ಹೋಗಿ ಕಟ್ತಾರೆ ತಾಳೆ, ಅದು ಹೆಂಗ್ರಿ ಕಟ್ತಾರೆ? ಸಾಧ್ಯವೇ ಇಲ್ಲ. ನೀವು ತಂತ್ರಶಾಸ್ತ್ರದ ಪ್ರಕ್ರಿಯೆಯನ್ನು ನೋಡಿದ್ರೆ ಹೈಲಿ ಇಂಪಾಸಿಬಲ್ ಟು ಅಗ್ರಿ ವಿತ್ ಇಟ್. ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದ್ರೆ, ತಂತ್ರಶಾಸ್ತ್ರದಲ್ಲಿ ಏನು ಹೃದಯದಲ್ಲಿರುವ ದೇವರನ್ನು, ಸೂರ್ಯನಲ್ಲಿರುವ ದೇವರನ್ನು ಆವಾಹನೆ ಮಾಡಿ ಅಲ್ಲಿ ಅರ್ಚನೆ, ಅದೆಲ್ಲ ಸಾಂಕೇತಿಕ ಅಲ್ವಾ? ಇಲ್ಲಿ ನಾನು ತಿನ್ನುವ ಮೊದಲು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಸಾಂಕೇತಿಕ. ದೇವರೇ ಎದುರುಗಡೆ ಇಲ್ವಲ್ಲ, ಅದರಿಂದಾಗಿ ಅವನಿಗೆ ಸಮರ್ಪಣೆ ಮಾಡಿ ಆಮೇಲೆ ಆ ದೇವರನ್ನು ಮತ್ತೆ ನನ್ನ ಒಳಗಡೆ ತಕ್ಕೊಂಡು, ಇಲ್ಲ ಅಂದರೆ ಹಾಗೆ ಬಿಟ್ಟು ಅಲ್ಲಿ ದೇವರು ನಮಸ್ಕಾರ ಮಾಡಿ ಎಲ್ಲವನ್ನು ಅನುಭವಿಸೋದು, ಭೋಗಗಳನ್ನು ಅನುಭವಿಸೋದು. ಈಗ ಮದುವೆ ಎಲ್ಲಿಂದ ಬಂದಿದೆ? ಯಾವ ತಂತ್ರಶಾಸ್ತ್ರದಲ್ಲಿ ಮದುವೆ ಬಗ್ಗೆ ಹೇಳಿದ್ದಾರೆ ಹೇಳ್ಬಿಡಿ. ಇವ್ರ ಮೇಲೆ ಸ್ಪರ್ಧೆಯಿಂದ ಅವರು ಶಿವಪಾರ್ವತಿ ಕಲ್ಯಾಣ ಮಾಡ್ತಾರೆ, ಇವರು ಲಕ್ಷ್ಮೀನಾರಾಯಣ ಕಲ್ಯಾಣ ಮಾಡ್ತಾರೆ, ಶ್ರೀ ವೈಷ್ಣವರು. ಮಾಧ್ವರು ಶ್ರೀನಿವಾಸ ಕಲ್ಯಾಣ ಮಾಡ್ತಾರೆ. ಎಲ್ಲಿದೆ? ಯಾವ ಪ್ರೂಫು ಇಲ್ಲ. ತುಳಸಿ ವಿವಾಹವೂ ಇಲ್ಲ. ತುಳಸಿ ಕ್ಷೀರೋದ ಮಥನೋದ್ಭೂತೆ ಅಷ್ಟೇ ಇರೋದು. ತುಳಸಿ ಅಂತ ಒಂದು ಕ್ಯಾರೆಕ್ಟರ್ ಇಲ್ಲ. ಅದನ್ನು ಹೇಳಲಿಕ್ಕೆ ಹೋಗಿ ನಾವು ಇವತ್ತು ಹೇಳಿದ್ರೆ ನಾವು ಸಮಾಜದಲ್ಲಿ ನಗೆಪಾಟ್ಲಾಗ್ತೇವೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಅವನು ಯಾವ ಸುರ, ಅವನು ಶಂಖ, ಶಂಖ ಅಂತ ಬರ್ತಾನೆ. ಅವನೇನು ಮಾಡ್ತಾನೆ, ಯಾವುದೋ ಒಬ್ಬ ಅಸುರ ತುಳಸಿಯನ್ನು ಮದುವೆ ಆಗಿರ್ತಾನೆ. ಅವಳ ಪಾತಿವ್ರತ್ಯ ಕೆಡಿಸಿದ್ರೆ ಇವನು ಸಾಯ್ತಾನೆ ಅಂತ ದೇವರು ಅವನ ರೂಪದಲ್ಲಿ ಹೋಗಿ ತುಳಸಿಯನ್ನು ಕೆಡಿಸ್ತಾನೆ. ಎಂಥ ದುರಂತ ಇದು! ಬೇಕಾ ದೇವರಿಗೆ? ಹೋಗಲಿ, ಅವಳು ಇವನಿಗೆ ಶಾಪ ಕೊಡ್ತಾಳೆ, ನೀನು ಕಲ್ಲಾಗು ಅಂತ. ನಾವು ಬ್ರಹ್ಮಸೂತ್ರದ ಪ್ರಕಾರ ಒಪ್ಲಿಕ್ಕೆ ಸಾಧ್ಯನಾ ಅದು? ಆಮೇಲೆ ಇವನು ವರ ಕೊಡ್ತಾನೆ, ಇಲ್ಲ ಪ್ರತಿ ಉತ್ಥಾನ ದ್ವಾದಶಿಯಲ್ಲಿ ನಾನು ಮದುವೆ ಆಗುವನು. ಅಲ್ರಿ, ಅವನ ಗಂಡ ಬೇರೆ ಅಲ್ವಾ? ಅವನ ಗತಿ ಏನು? ಅವ್ನು ಬಿದ್ದ ಕೆಳಗಡೆ ಆಯ್ತು, ಅವನ ಗತಿ ಏನು ಮುಂದೆ? ಅದು ಕಥೆ ಎಲ್ಲಿಯೂ ಹೊಂದಾಣಿಕೆ ಆಗಲ್ಲ. ಅದಕ್ಕೊಂದು ಸುಸಂಗತ ರೂಪ ತೋರಿಸ್ಬಿಡಿ ನನಗೆ ನೀವು. ತುಳಸಿ ಪೂಜೆ ಅಷ್ಟೇ.
ಹೌದು. ಅಲ್ಲ, ಅವಾಗೆಲ್ಲ ಮಳೆ ಬರೋದು ನಿಲ್ಲುವ ಕಾಲ. ಮಳೆ ಬಂದು ಇನ್ನೇನು ನಿಲ್ತಾ ಇದೆ, ಅವಾಗೆಲ್ಲ ಸರಿಯಾಗಿ ಋತು ಪ್ರವೃತ್ತಿ ಆಗ್ತಾ ಇತ್ತು. ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಹೋಗಿ ಇದನ್ನು ಧಾತ್ರಿ ನಲ್ಲಿ ಗಿಡವನ್ನು ನೆಟ್ಟು ಬಂದಿರ್ತಾರೆ. ಆ ನಲ್ಲಿ ಗಿಡ ಅಂತನ್ನೋದು ಒಂದು ಜಾಗದಲ್ಲಿ ನೆಟ್ಟು ಬಂದಿದ್ರೆ ಇದು ಜಿಂಕೆ ಮೊದಲಾದವುಗಳಿಗೆಲ್ಲ ಅದು ಬಾಣಂತಿ ಆರೈಕೆ ಅದೇ. ಅಲ್ಲಿ ಯಾರು ಬಾಣಂತಿ ಆರೈಕೆ ಮಾಡಬೇಕು? ನೆಲ್ಲಿಕಾಯೇ ಬಾಣಂತಿ ಆರೋಗ್ಯ ಅವುಗಳಿಗೆ. ಅದಕ್ಕೆ ಅಲ್ಲಿ ನೆಟ್ಟೆವು, ಬಂದು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪನೇ ಹೊರಗಡೆಯ ಕೆಲಸ, ಹೊರಗಡೆಗೆ ಅಡ್ಜಸ್ಟ್ ಆಗೋದು ಇತ್ಯಾದಿಗಳನ್ನು ಮಾಡಿಕೊಂಡು ಮನೆಯ ಮುಂದೆ ದೇವರ ಚಿಂತನೆ. ಚಳಿಗಾಲದಲ್ಲಿ ನಗರ ಪ್ರದಕ್ಷಿಣೆ. ಯಾಕೆ ಅಂದರೆ ಇದಾಗಬಾರ್ದು ಅಂತ, ಕೊಟ್ಟಾಕೊಂಡು ಮಲ್ಕೊಳ್ಬಾರ್ದು ಅಂತ ನಗರ ಪ್ರದಕ್ಷಿಣೆ. ಬೆಳಗ್ಗೆ ಎದ್ದು ದೇವರನ್ನು ಚಿಂತನೆ ಮಾಡಿಕೊಂಡು ಹೋಗುವಂಥದ್ದು. ಅವೆಲ್ಲ ಪ್ರಾಕೃತಿಕ ಆಚರಣೆಗಳು. ಅದಕ್ಕೆಲ್ಲ ಕಥೆ ಯಾಕೆ ಕಟ್ಟಬೇಕು? ಬೇಕಿಲ್ಲ. ಪಾರ್ವತಿ ಕಲ್ಯಾಣ ಪುರಂದರದಾಸರ ರಚನೆಯಲ್ಲಿ ಇದೆಯಲ್ಲ. ಪುರಂದರದಾಸರ ರಚನೆಯಲ್ಲಿ ಏನು ಬೇಕಾದ್ರೂ ಇದೆ. ಪುರಂದರದಾಸರ ರಚನೆಯಲ್ಲಿ ಏನು ಬೇಕಾರಿದೆ, ನೀವು ನೋಡಬೇಕಾಗತ್ತೆ ಅದು ಎಲ್ಲಿಗೆ, ಹೇಗೆ, ಏನು ಅಂತ. ಮತ್ತು ಪುರಂದರದಾಸರ ರಚನೆ ಇತ್ತು ಅಂತಂದ ಮಾತ್ರಕ್ಕೆ ತಂತ್ರಶಾಸ್ತ್ರದ ಪ್ರಕಾರ ಅದು ಮಾಡಲಿಕ್ಕಾಗತ್ತಾ? ಅದು ಯಾವ ತಂತ್ರಶಾಸ್ತ್ರದಲ್ಲಿ ದೇವತಾ ಪ್ರತಿಮೆಗಳಿಗೆ ವಿವಾಹವನ್ನು ಹೇಳಿದ್ದಾರೆ ಹೇಳಿ? ಪುರಂದರದಾಸರ ರಚನೆ ಇದ್ರು ಕೂಡ ಅಲ್ಲಿ ಡಿಸ್ಟರ್ಬ್ ಆಗಬಾರಂತ ಅವರು ಹಂಗೆ ಕಂಟಿನ್ಯೂ ಮಾಡಿರ್ಬೋದು. ರೋಮಕ್ಕೆ ಕೋಟಿಲಿಂಗ ಉದರಿಸಿದ, ಅದನ್ನ ಇನ್ನೇನು ಮಾಡೋದು? ಆ ತರಹ ಎಷ್ಟಿದೆ. ಇಂಥ ಹೆಣ್ಣನ್ನು ನಾನೆಲ್ಲಿ ಕಾಣೆನೋ, ಭಸ್ಮಾಸುರನಾಗಿ ಇದು ಮೋಹಿನಿ ಬಂದ್ಲು ಅಂತ. ಅಲ್ಲಿ ಮೋಹಿನಿ ಅಲ್ಲಿ ಭಾಗವತದಲ್ಲೇ ಆಗಿಲ್ಲ, ಒಟುವಾಗಿ ಬಂದ ಅಂತ ಉಂಟು. ದೇವರು ಒಟುವಾಗಿ ಬಂದು ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡ. ಹಾಗಾದ್ರೆ ಇದು ಯಾಕೆ ಬಂದಿದ್ದು? ಅಲ್ಲ, ಒಟುವಾಗಿ ಬಂದು ನಿನ್ನ ತಲೆ ಮೇಲೆ ನಿನ್ನ ಕೈ ಇಟ್ಕೊಂಡ, ಇವನು ಟಕ್ಕಂತ ಇದು ಮಾಡ್ದ. ರಂಗರೂಪಕ್ಕೆ ಸರಿಯಾಗಲ್ಲಪ್ಪ. ಅದಕ್ಕೆ ಇವನು ಬರಬೇಕು, ಒಬ್ಳು ಚಂದದ ಹುಡುಗಿ ಬರಬೇಕು ಮೋಹಿನಿ ಅಂತ. ಅವಳು ಡ್ಯಾನ್ಸ್ ಮಾಡಬೇಕು, ಇವನು ಕೋತಿ ಥರ ಅದನ್ನು ಆ್ಯಕ್ಟ್ ಮಾಡಬೇಕು. ಆ ಜನ ನೋಡಿ ನಗ್ತಾರೆ. ಅಲ್ಲ, ಮತ್ತಿನ್ನು ಹೆಂಗೆ ಹಾಸ್ಯವನ್ನು ನೀವು ಹೆಂಗೆ ತರ್ತೀರ? ಮಹಾಭಾರತವನ್ನು ನೀವು ರೂಪಕ ಮಾಡಬೇಕಾದ್ರೂ ಕೂಡ ಅದರಲ್ಲೆಲ್ಲ ಬರುತ್ತೆ, ಆದರೆ ಅದು ವಿರುದ್ಧವಾಗದ ಹಾಗೆ ಮಾಡಬೇಕಾಗತ್ತೆ. ಇಲ್ಲಿ ಮೋಹಿನಿಯೂ ಒಟುವು ಒಂದೇ ತಾನೇ ಮಾಡಿದ್ರು. ಅದೇ ಅದು ಭಾಗವತದಲ್ಲಿದೆ, ಅದು ಭಾಗವತದಲ್ಲಿದೆ. ಹೀಗೆಲ್ಲ ಈ ಎಲ್ಲ ಒಂದು ಶಾಸ್ತ್ರೀಯವಾದ ದೃಷ್ಟಿಗಳಿಲ್ಲ. ಇದು ಯಾವುದು ಶಾಸ್ತ್ರೀಯವಾದದ್ದಲ್ಲ. ನೀವು ಗಂಭೀರವಾದ ಶಾಸ್ತ್ರದ ವಿಚಾರಕ್ಕೆ ಹೋದಾಗ ಇದೆಲ್ಲ ತೀರ ಬಾಲಿಶ ಅಂತ ಅನ್ಸುತ್ತೆ. ಈ ತುಳಸಿ ವಿವಾಹ, ಮೊದಲೇ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದೇ ಕಷ್ಟ, ಇಂತಹದ್ದೆಲ್ಲ ಹಾಕಿ ಇನ್ನೂ ಕೆಡಿಸ್ಬಿಡ್ತಾರೆ ಅಂತ. ಇದನ್ನು ಮಾಡಿ ಸಮಾಜದಲ್ಲಿ ಇರ್ಬೇಕ? ಇಲ್ಲ, ಬೇರೆನೂ ಇರಬಹುದು. ಇದನ್ನು ಮಾಡಿ ಸಮಾಜದಲ್ಲಿ ಇವರು ದಡ್ರು ಅಂತ ಹೇಳಿ ಅನಿಸ್ಕೊಳ್ಳೋದಕ್ಕಿಂತ ಇದನ್ನು ಬಿಟ್ಟು ನಿಜವಾದ ಆಚರಣೆಯನ್ನೇ ಮಾಡ್ಬೋದು, ಸೂಕ್ತದ ಅರ್ಥವನ್ನೇ ತಿಳ್ಕೊಳ್ಬೋದು. ಬಾಲಗಂಗಾಧರ ತಿಲಕ್ ಗಣೇಶನ ಪೂಜೆ ಮಾಡೋದ್ರಲ್ಲ ಆಚಾರ, ಅದೇ ತರ ಆಗಿನ ಕಾಲದಲ್ಲಿ ಮೇ ಬಿ ಸಮಾಜದ ಅಲ್ಲ, ಅದೇ ತುಳಸಿಯನ್ನ ದೇವ್ರ ವಿವಾಹ ಮಾಡಿಕೊಡೋದು ಅಂದ್ರೆ ಏನು ಅಂದರೆ ಸರ್ವೋತ್ತಮವಾದದ್ದು ತುಳಸಿ. ಅದನ್ನು ದೇವ್ರಿಗೆ ಅರ್ಪಣೆ ಮಾಡ್ತೇನೆ ಅಂತ ಇರಬಹುದು, ತುಳಸಿಯನ್ನು ದೇವ್ರಿಗೆ ಮಾತ್ರ ಬಳಸ್ತೇನೆ ಅಂತ ಆ ತರಹ ಇರಬಹುದು. ಅದೇ ವಿನಃ ಎಲ್ಲ ಸುಮ್ಮನೆ ಅದು ಬಾಲಿಶವಾದ ಕಥೆಗಳನ್ನು ಹೇಳಿಕೊಂಡು ಅದು ಇತ್ತ ಆಚಾರ್ಯರಿಗೂ ಇಲ್ಲ, ಆಚೆ ನವೀನರಿಗೂ ತೀರಾ ಕಷ್ಟ, ಯಾವುದಕ್ಕೂ ಸಲ್ಲದೆ ಇರೋದಕ್ಕಿಂತ ಚೆನ್ನಾಗಿರೋದೇ ಇದೆ. ಮೂಲಭೂತವಾದ ಆಚರಣೆಯನ್ನು ಇಟ್ಕೊಳ್ಳೋಣ. ಅದರಿಂದಾಗಿ ನಾವು ಸಾಧನೆ ಪೂರ್ವಕವಾಗಿ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು. ಅದೇ ಅದಕ್ಕೆ ಆವಾಗ ಬಂದಾಗ ಇದು ಯಾವುದು ಹಬ್ಬಗಳೇ ಉಳಿಯಲ್ಲ. ಹಬ್ಬಗಳು ಸೋಷಿಯಲ್ ಗ್ಯಾದರಿಂಗ್. ಹಬ್ಬ ಮಾಡಿ ಎಲ್ಲಿದೆ? ಅಯ್ಯೋ ಹಣ ಇಲ್ಲ ಆದರೂ ಹಬ್ಬ ಮಾಡಬೇಕು ಅಂತ ಬೈಕೋತಾರೆ. ಅಯ್ಯೋ ಬೇಡಪ್ಪ, ನಿಮ್ಗೆ ಕಷ್ಟ ಆದರೆ ಮಾಡಿಬಿಡಿ. ಅಲ್ಲಿ ನಿಮಗೆ ಸಂತೋಷ ಇದ್ದರೆ ಎಷ್ಟು ಬೇಕಾದ್ರೆ ಹಬ್ಬ ಮಾಡಿ, ಯಾರು ಬೇಡ ಅಂತ. ಅವ್ರು ಹೇಳಲಿಲ್ವಾ ವಿಜಯದಾಸರು? ಗಂಡ ಹೆಂಡಿರು ಕೂಡುಂಬುದೇ ಹಬ್ಬ, ಹಬ್ಬಗಳಿವೆ ಕೇಳುರ್ಬಿಯೊಳಗೆ ವೈದರ್ಭಿರಮಣ ಕರುಣ ಅಬ್ದಿ ಒಳಿದ ಬಳಿಕ ಅಂತ ಒಂದು ಹಾಡೇ ಇದೆ. ಅಲ್ಲಿ ಗಂಡ ಅಂದರೆ ಆ ಕಾಲದಲ್ಲಿ ಅಯ್ಯೋ ಹಬ್ಬ ಮಾಡಬೇಕಲ್ಲ ದುಡ್ಡಿಲ್ಲ ಅಂತ ಅನ್ನೋದಕ್ಕಿಂತ
ಅವ್ರಿಗೆ ಆವಾಗ ಗೊತ್ತಾಗ್ಬಿಟ್ಟಿತ್ತು, ಓ ಮುಂದೆ ಹೀಗೆ ಮೈಕ್ರೋ ಫ್ಯಾಮಿಲಿ ಆಗತ್ತೆ ಅಂತ. ಗಂಡ ಹೆಂಡಿರು ಕೂಡುಂಬುದೇ ಹಬ್ಬ ಅಂತ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರೋದು ಅಂತ. ಹಾಗಾಗಿ ಆ ತರಹ ಇದೆ ಅಲ್ಲಿ. ಹೀಗಾಗಿ ಅಲ್ಲಲ್ಲ, ಇದು ಹಳೇದ್ರಿ 2005ಕ್ಕೆ ಬಂದ್ಬಿಟ್ಟಿದೆ ಇದು ಗಾದೆ. 2005ನೇ ಇಸ್ವಿಗೆ ಬಂದ್ಬಿಟ್ಟಿದೆ ಈ ಗಾದೆ. ಹೀಗಾಗಿ ನಡೆಯುತ್ತೆ. ಹಬ್ಬ ಅನ್ನೋದು ನಮ್ಮ ಸಂತೋಷದ ಅಭಿವ್ಯಕ್ತಿ ಅಷ್ಟೇ, ಸೋಷಿಯಲ್ ಗ್ಯಾದರಿಂಗ್. ಈಗ ಪಾರ್ಟಿ ಮಾಡ್ತಾರೆ, ಅದು ಸ್ಪಿರಿಚುಯಾಲಿಟಿ ಏನೂ ಇರಲ್ಲ ಅಲ್ಲಿ. ಇಲ್ಲಿ ಅದಿದೆ ಅಷ್ಟೆ. ಓ ಇದು ಬೇರೆ ಕಥೆ ಇದೆಯಂತೆ. ತುಳಸಿ ಗಣೇಶನ ಪ್ರೇಯಸಿ, ಅವಳು ಮದುವೆ ಆಗದೆ ಮೋಸ ಮಾಡಿದಳು, ಅದು ಗಣಪತಿಗೆ ತುಳಸಿ ಸಮರ್ಪಣೆ ಇಲ್ಲ ಅಂತ ಇದೊಂದು ಕಥೆ ಇದೆಯಂತೆ. ನಂಗೆ ಇದು ಹೊಸದು. ಇವನು ಮಂಜುನಾಥ ಹೇಳ್ತಾ ಇದ್ದಾನೆ. ಅವನಿಗೆ ಎಲ್ಲಿಂದ ಕನಸು ಬಿತ್ತೋ, ಅಥವಾ ಅವನಿಗೆ ಬಿದ್ದಿರ್ಲಿಕ್ಕಿಲ್ಲ, ಅವನಿಗೆ ಹೇಳಿದವ್ರಿಗೆ ಎಲ್ಲಿಂದ ಕನಸು ಬಿತ್ತೋ ದೇವರಿಗೆ ಗೊತ್ತು. ಹೀಗೆ ಇವೆಲ್ಲ ನೀವು ವಂಶಗಳನ್ನು ಎಲ್ಲ ಕಡೆಗೆ ನೋಡಿದ್ರು ಇಷ್ಟೇ ಬರುತ್ತೆ. ತಪ್ಪಿಯೂ ಆಕಾಶರಾಯ ಯಾವ ಅವಕಾಶವನ್ನು ತಗೊಂಡಿಲ್ಲ. ಅದರಿಂದಾಗಿ ವಾಸ್ತವ ಇದು. ಅವು ಮೂಲವನ್ನೇ ನೋಡಿದ್ರೆ ನೀವು ಏನು ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಾ ನಿಮಗೆ? ನೀವು ಮೂಲ ತಗೊಂಡು ನಂತರದ ಕಥೆಗಳೆಲ್ಲ ಇದೆಯಲ್ಲ, ಇವರೆಲ್ಲ ಅದೇ ತಗೊಳ್ತಾರೆ. ಗಣೇಶನ ತಲೆ ಅಲ್ಲೇ ಬಿದ್ದಿರಲಿಲ್ವಾ, ಆನೆ ತಲೆ ಯಾಕೆ ತಂದಿಟ್ರು, ಆ ಕಥೆಯೇ ಇಲ್ಲ ಅಂದರೆ ಮುಗಿದೋಯ್ತಲ್ಲ ಅಲ್ಲಿ. ನೀವು ಎನ್ ಮೂರ್ತಿರಾಯರು ದೇವರು ನೋಡಿದ್ರು ಬರೇ ಇಂಥ ಆಕ್ಷೇಪಗಳನ್ನೇ ತಗೊಂಡು ಅವ್ರು ದೇವರಿಲ್ಲ ಅಂತ ಪ್ರೂವ್ ಮಾಡಿದ್ರು. ಈ ಕಥೆಯೇ ನಾವು ಒಪ್ತಾ ಇಲ್ಲ, ಆಸ್ತಿಕರಾದವರು ಒಪ್ತಾ ಇಲ್ಲ ಅಂದ್ರೆ ಮುಗಿದೋಯ್ತಲ್ಲ. ಅದರಿಂದಾಗಿ ಯಾವ ವಂಶದಲ್ಲಿಯೂ ಕೂಡ ನೀವು ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ವಂಶಾವಳಿಯನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಯಾಕೆ ಅನ್ಕೊಳ್ತದೆ, ಹೌದು ಯಾಕೆ 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 ವಂಶಗಳನ್ನು ಹೇಳ್ತಾರೆ, ಯಾಕೆ ವಂಶ ಹೇಳ್ತಾರೆ ನೋಡಿ ಇಲ್ಲಿ. ಹೌದು, ಈ ಹೆಸರುಗಳು ಕೇಳ್ಕೊಂಬಂದ್ರೆ ಎಷ್ಟೋ ಕಡೆ ಆ ಸಿಕ್ಕಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಅಲ್ವಾ, ಆ ಲಿಂಕು ಅದೇ. ಅದರಿಂದ ವಿಷ್ಣು ಪುರಾಣದಲ್ಲಿ ತುಂಬ ಜಾಸ್ತಿ ಬಂದಿದೆ. ಅದೇ ನಡೀತಾ ಇರುತ್ತೆ. ಕೇಳ್ತಾರೆ ಅನಿಸ್ತಾ ಇತ್ತು. ಹೀಗೆ 21ನೇ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. ಇನ್ನು ಸರಿಯಾಗಿ ಇಲ್ಲ, ಇದೊಂದು ಹೇಳ್ಬೋಣ. ಅತಶ್ಚ ಇಕ್ಷ್ವಾಕವೋ ಭವಿಷ್ಯ ಪಾರ್ಥಿವಾ ಕಚ್ಚಂತೆ. ಇನ್ನು ಇಕ್ಷ್ವಾಕುವಿನ ವಂಶ, ಬೃಹದ್ಬಲನ ಮಗ ಬೃಹತ್ಕ್ಷಣ, ಬೃಹತ್ಕ್ಷಯನ ಮಗ ಉರುಕ್ಷಯ, ಉರುಕ್ಷಯನ ಮಗ ವತ್ಸವ್ಯೂಹ, ವತ್ಸವ್ಯೂಹನ ಮಗ ಪ್ರತಿವ್ಯೋಮ, ಪ್ರತಿವ್ಯೋಮನ ಮಗ ದಿವಾಕರ, ದಿವಾಕರನ ಮಗ ಸಹದೇವ, ಸಹದೇವನಿಂದ ಬೃಹದಶ್ವ, ಬೃಹದಶ್ವನ ಮಗ ಭಾನುರಥ, ಭಾನುರಥನ ಮಗ ಪ್ರತೀಪಾಶ್ವ, ಅವನ ಮಗ ಸುಪ್ರತೀಕ, ಸುಪ್ರತೀಕನ ಮಗ ಮರುದೇವ, ಮರುದೇವನ ಮಗ ಸುನಿಕ್ಷತ್ರ, ಸುನಕ್ಷತ್ರನ ಮಗ ಕಿನ್ನರ, ಕಿನ್ನರನಿಂದ ಅಂತರಿಕ್ಷ, ಅಂತರಿಕ್ಷನಿಂದ ಸುಪರ್ಣ, ಸುಪರ್ಣನಿಂದ ವಿಶ್ವಾಮಿತ್ರಜಿತ್, ಅವನ ಮಗ ಬೃಹದ್ರಾಜ, ಅವನ ಮಗ ಧರ್ಮಿ, ಅವನ ಮಗ ಕೃತಂಜಯ, ಕೃತಂಜಯನ ಮಗ ರಣಂಜಯ, ರಣಂಜಯನ ಮಗ ಸಂಜಯ, ಸಂಜಯನ ಮಗ ಅಲ್ಲಿಂದ ಶಾಕ್ಯ, ಶಾಕ್ಯನ ಮಗ ಶುದ್ಧೋಧನ. ಆ ಶುದ್ಧೋಧನನಿಂದ ಏನಾಯಿತು, ರಾಹುಲ ಅಂತಾರೆ. ತಸ್ಮಾತ್ ರಾಹುಲ, ಬಾಹುಲ ಅಂತ ಇದೆಯಾ, ರಾಹುಲ. ಅಲ್ಲಿ ತನಕ ರಾಹುಲ್ ಅಂತ ಯಾರು ಇಟ್ಕೊಳ್ತಾ ಇರಲಿಲ್ಲ, ಬೌದ್ಧರು ಮಾತ್ರ ಇಟ್ಕೊಳ್ತಾ ಇದ್ರು. ಈಗ ಎಲ್ಲರೂ ರಾಹುಲ್ ಅಂತಾರೆ. ಅದು ಯಾವ ರಾಹುವೋ ಏನು. ರಾಹುಲ, ರಾಹುಲನ ಮಗ ಪ್ರಸೇನಜಿತ್, ಪ್ರಸೇನಜಿತ್ನ ಮಗ ಕ್ಷುದ್ರಕ. ಇದು ನಮಗೆ ಗೊತ್ತಾಗೋದಿಲ್ಲ ಯಾವ ಹೆಸರು ಯಾವ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಮೊದಲು ಗೊತ್ತಾಗ್ತಾ ಇತ್ತು. ಮಿಲಿಂದ ಅಂತಾರೆ, ಅದು ಬೌದ್ಧರ ಹೆಸರು. ಅಮಿತಾಭನೇ ಬೌದ್ಧ.
ಪ್ರಸೇನಜಿತ್. ಪ್ರಸೇನಜಿತನ ಮಗ ಕ್ಷುದ್ರಕ, ಕ್ಷುದ್ರಕನ ಮಗ ಕುಂಡಕ, ಕುಂಡಕನ ಮಗ ಸುರಥ, ಸುರಥನ ಮಗ ಸುಮಿತ್ರ. ಅಲ್ಲಿಗೆ ಅವರ ವಂಶ ಮುಗೀತು, ಇದ್ರಲ್ಲಿ ರಾಮನ ವಂಶ ಮುಗೀತು. ಮಗ ಇದ್ದಾನೆ. ಆ? ರಾಹುಲನಿಗೆ ಇದ್ದಾನೆ. ರಾಹುಲನಿಂದ ಏನಂತ ಇದೆ? ಪ್ರಸೇನಜಿತ್ ಅಂತ ಇದೆ. ಅದರಿಂದಾಗಿ ಈ ಶುದ್ಧೋಧನ ಇದ್ದಾನಲ್ಲ, ಅವನೇ ಜಿನ ಅಂತ ಹೇಳಿಕೊಂಡು ಇನ್ನೊಂದು. ಹೀಗಾಗಿ ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ಅಶ್ವಘೋಷ ಮೊದಲಾದವರು, ಆಮೇಲೆ ವಸುದೇವ ಜಾತಕ ಮೊದಲಾದ ಬೌದ್ಧರ ಕಥೆಗಳನ್ನು ಎಲ್ಲಿ ತನಕ ತಗೋಬಹುದು ಅಂತ ಒಂದು ಗೊತ್ತಾಗತ್ತೆ. ಎಲ್ಲಿ ತನಕ ತಗೋಬಹುದು? ಪುರಾಣವನ್ನು ಇಟ್ಟುಕೊಂಡ್ರೆ ಬೌದ್ಧರ ಜಾತಕ ಕಥೆಗಳು ಎಷ್ಟು ಪ್ರಮಾಣ ಒಪ್ಪಿಕೊಳ್ಳಬೇಕು, ಎಷ್ಟು ಪರಿಮಾಣವನ್ನು ಅಲ್ಲಿ ಒಪ್ಪಿಕೊಳ್ಳಬಾರದು ಅನ್ನೋದೊಂದು ಐಡಿಯಾ ಬರುತ್ತೆ. ಯಾಕೆಂದರೆ ಪುರಾಣ ಓದಿದವರು ಬುದ್ಧನ ಜಾತಕ ಕಥೆಗಳು ಇದೆ ಅನ್ನೋದೇ ಒಂದು ಐಡಿಯಾ ಇಲ್ಲ. ಯಾಕೆಂದರೆ ನಾವಿವತ್ತು ಬುದ್ಧನನ್ನು ಬೌದ್ಧರೇನು ಹೇಳ್ತಾರೆ ಅಂತ ನೋಡೋದು, ಸಾಂಪ್ರದಾಯಿಕರಾದರೆ ಬೌದ್ಧರೇನು ಹೇಳ್ತಾರೆ ಅಂತ ಹೆಂಗೆ ನೋಡೋದೇ ಇಲ್ಲ. ಬ್ರಹ್ಮಸೂತ್ರದಲ್ಲಿ ಏನು, ಬ್ರಹ್ಮಸೂತ್ರದ ಮೇಲೆ ಅನುವ್ಯಾಖ್ಯಾನ, ಆ ಅನುವ್ಯಾಖ್ಯಾನದ ಮೇಲೆ ನ್ಯಾಯಸುಧಾ ಬಂದಿದೆ, ಅಲ್ಲಿ ಎಷ್ಟೋ ಅಷ್ಟೇ ನೋಡ್ತಾ ಇರೋದು ಬೌದ್ಧ ಅಂದರೆ ಏನು ಅಂತ. ಸದ್ಧರ್ಮ ಪುಂಡರೀಕವನ್ನು, ಆಮೇಲೆ ಲಂಕಾವತಾರ ಸೂತ್ರಗಳನ್ನು ಅಥವಾ ಜಾತಕ ಕಥೆಗಳನ್ನು ನೋಡುವ ಪರಿಪಾಠವೇ ಇಲ್ಲ. ಆದರೆ ಅದು ಬುದ್ಧಾವತಾರ ಆಗಿದೆ ಅಂತ ಹೇಳಿ ಪುರಾಣ ಹೇಳುತ್ತೆ. ಅಶ್ವಘೋಷನ ನೆರೇಷನ್ ಬೇರೆಯೇ ಇದೆ, ಇವತ್ತು ಹೊರಗಡೆಯವರ ನೆರೇಷನ್ನೇ ಅದು. ಆದರೆ ಹೊರಗಡೆಯವರು ಬುದ್ಧನನ್ನು ಅಶ್ವಘೋಷನ ರೀತಿಯಲ್ಲಿ ಹೇಳ್ತಾರೆ. ನಾವು ಅದನ್ನು ಅಶ್ವಘೋಷನ ರೀತಿಯಲ್ಲಿ ತಿಳಿದುಕೊಂಡು ಇಬ್ಬರಿದ್ದಾರೆ. ಮಧ್ವಾಚಾರ್ಯ ಹೇಳಿದ ಬುದ್ಧ ಒಬ್ಬ, ಅಶ್ವಘೋಷ ಹೇಳಿದ ಬುದ್ಧ ಒಬ್ಬ. ಹೀಗೆಲ್ಲ ವಿಪರೀತ ಡೈವರ್ಷನ್ ಆಗೋಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ಗ್ರಂಥಗಳೊಂದಿಗೆ ಮುಖಾಮುಖಿ ಆಗದೇ ಇರೋದೇ. ಮುಖಾಮುಖಿ ಆಗಬೇಕಾದದ್ದು ಇಲ್ಲಿ. ಅವರೇನು ಹೇಳ್ತಾರೆ, ನಾವೇನು ಹೇಳ್ತಾ ಇದ್ದೀವಿ, ನಮ್ಮಲ್ಲಿನ ಎಷ್ಟು ಭಾಗ ಹೇಗೆ, ಯಾರಿಂದ ಬಂದದ್ದು, ಅವರಲ್ಲಿನ ಎಷ್ಟು ಭಾಗ ಹೇಗೆ, ಯಾರ್ಯಾರಿಂದ ಬಂದದ್ದು. ಈ ಮುಖಾಮುಖಿ ಅನಿವಾರ್ಯ. ಅದು ಇವತ್ತು ಮಿಸ್ ಆಗಿರೋದು. ಇಷ್ಟ ಆಯಿತು. ಕರೆಕ್ಟು 12 ಗಂಟೆಗೆ ವಿಷ್ಣು ತತ್ವ ನಿರ್ಣಯವನ್ನು ಮಾಡೋಣ. ಕೃಷ್ಣಾರ್ಪಣಮಸ್ತು. 22 ಅಧ್ಯಾಯ ಆಗಿದೆ, 23ನೇ ಅಧ್ಯಾಯ ಮುಂದಿನ ಸರ್ತಿ ಶುರು. ಕೃಷ್ಣ